ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೆಲವು ನಿಮಿಷಗಳು ದೇವರ ವಾಕ್ಯದ ಬೋಧನೆ ಏನು ಎಂಬುವಂಥದ್ದನ್ನು ದೇವರಾತ್ಮನ ಸಹಾಯದಿಂದ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಯಥಾರ್ಥವಾದಂಥ ಕ್ರಿಸ್ತಿಯ ಅನುಭವ ಅದು ಬೇರೆ, ಮತ್ತು ಸಾಂಪ್ರದಾಯಿಕವಾಗಿ ಜೀವಿಸುವ ಕ್ರಿಸ್ತಿಯ ಜೀವಿತ ಅದು ಬೇರೆ. ಈಗ ಅನೇಕ ನಾಮಧೇಯ ಕ್ರೈಸ್ತ ಸಭೆಗಳನ್ನು ನಾವು ನೋಡ್ತೇವೆ. ಎಷ್ಟೋ ಸಭೆಗಳಿದ್ದಾವೆ. ಅವುಗಳು ಹೇಗೆ ಅಂದರೆ, ಅವರು ದೇವರ ವಾಕ್ಯವನ್ನು ಹೊರತುಪಡಿಸಿ ಅವರೇ ಮಾಡಿಕೊಂಡಂಥ ಅನೇಕ ನಿಯಮಗಳು, ಕಾನೂನುಗಳು, ಇವುಗಳ ಪ್ರಕಾರವಾಗಿ ಅವರು ತಮ್ಮ ಕ್ರಿಸ್ತಿಯ ಜೀವಿತವನ್ನು ರೂಪಿಸಿಕೊಳ್ಳುವಂಥವರು ಅವರಾಗಿರುತ್ತಾರೆ. ಈಗ ಎಕ್ಸಾಂಪಲ್ಗೆ, ಒಂದು ಮಗು ಆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುತ್ತಂಬುದಾಗಿ ಹೇಳಿದರೆ ಅದಕ್ಕೆ ಶಿಶು ದೀಕ್ಷಾ ಸ್ನಾನ ಅವರು ಕೊಡುವಂಥವರಾಗಿದ್ದಾರೆ. ಶಿಶು ದೀಕ್ಷಾ ಸ್ನಾನ ಅದು ದೇವರ ವಾಕ್ಯದಿಂದ ಹೊರತುಪಟ್ಟಿದ್ದು. ಶಿಶು ದೀಕ್ಷಾ ಸ್ನಾನವನ್ನು ಕೊಡ್ತಾರೆ. ಆಮೇಲೆ ಸ್ವಲ್ಪ ದೊಡ್ಡವನಾಗಿ ಬೆಳೆದು ಒಂದು ಯವನಸ್ಥಿಕೆಗೆ ಬರುವಾಗ ಒಂದು ದೃಢೀಕರಣ ಎಂಬುದಾಗಿ ಅದನ್ನು ಮಾಡ್ತಾರೆ. ಆಗ ಅವರು ಯಾರೋ ಅವರ ಬಿಷಪ್ ಯಾರೋ ಬಂದು ಅವರ ತಲೆ ಮೇಲೆ ಕೈ ಇಟ್ಟು ನಿಮಗೆ ಪವಿತ್ರಾತ್ಮ ಕೊಡ್ತಾ ಇದ್ದೇವೆ ಅಂತ ಹೇಳಿ, ಇದೆಲ್ಲ ಏನಾಗಿದೆ, ಅವರೇ ಮಾಡಿಕೊಂಡಂಥ ದೇವರ ವಾಕ್ಯಕ್ಕೆ ಹೊರತಾಗಿ ಅವರು ಮಾಡಿಕೊಂಡಂಥ ನಿಯಮಗಳು ಅವರಲ್ಲಿ ಇದೆ. ಈ ನಿಯಮಗಳಿಗೆ ಬದ್ಧರಾಗಿ ಅವರು ನಾಮಧೇಯವಾಗಿ ತಮ್ಮ ಜೀವಿತವನ್ನು ಸಭೆಗಳಲ್ಲಿ ಅವರು ನಡೆಸುವಂಥವರು ಅವರಾಗಿರ್ತಾರೆ. ಆದರೆ ಯಥಾರ್ಥವಾದಂಥ ಕ್ರಿಸ್ತಿಯ ಅನುಭವ, ಕ್ರಿಸ್ತಿಯ ಜೀವಿತ ಅದು ದೇವರ ವಾಕ್ಯದ ಅಡಿಯಲ್ಲಿ ಅದು ಬೇರೆಯೇ ಆಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ನಾವೇ ಸಭೆಯ ಮೆಂಬರ್ ಆಗಿದ್ದೇವೆ, ನಾವು ಸಭೆಯಲ್ಲಿ ಬ್ರದರನ್ ಸಭೆಯ ಮೆಂಬರ್ ಆಗಿದ್ದೇವೆ, ಅದು ನಿಜ, ಎಷ್ಟೋ ಸತ್ಯ. ಆದರೆ ನಿಮ್ಮಲ್ಲಿ ಯಥಾರ್ಥವಾದ ಕ್ರಿಸ್ತಿಯ ಅನುಭವ ಇಲ್ಲದೆ ಹೋಗುವಂಥದ್ದೇ ಇರಲಿಕ್ಕೂ ಕೂಡ ಸಾಧ್ಯತೆ ಉಂಟು. ನಾವು ಬಹಳ ಸೂಪರ್ಫಿಷಿಯಲ್ ಆಗಿ ಸಭೆಗೆ ಬಂದು, ನಾನು ತಂದೆ ಕರ್ಕೊಂಡು ಬಂದೆ, ತಾಯಿ ಕರ್ಕೊಂಡು ಬಂದೆ, ಅವರನ್ನು ಸಭೆಗೆ ಕರ್ಕೊಂಡು ಹೋಗ್ತೇನೆ, ನಾನು ಬರ್ತಾ ಇದ್ದೇನೆ ಎನ್ನುವ ಏನೋ ಒಂದು ರೀತಿಯ ಈ ಸೂಪರ್ಫಿಷಿಯಲ್ ಆದಂಥ ಒಂದು ಕ್ರಿಸ್ತಿಯ ಜೀವಿತ ನಡೆಸುವಂಥವರಲ್ಲ. ಪ್ರತಿಯೊಬ್ಬ ವಿಶ್ವಾಸಿಗೂ ವೈಯಕ್ತಿಕವಾಗಿ ಕ್ರಿಸ್ತಿಯ ಅನುಭವ ಅದು ಆಗಿರಬೇಕು. ಯೇಸು ಕ್ರಿಸ್ತನನ್ನು ನಂಬಿದಂಥ ಅನುಭವ, ಪಾಪದಿಂದ ಬಿಡುಗಡೆ ಹೊಂದಿದಂಥ ಅನುಭವ, ರಕ್ಷಣೆ ಹೊಂದಿದಂಥ ಅನುಭವ ಅದು ಆಗಿರಬೇಕು. ಹೊಸ ಒಡಂಬಡಿಕೆಯ ಸಭೆಗೆ ನೀವು ಸೇರಬೇಕಾದರೆ ಮೊದಲನೇ ಕ್ವಾಲಿಫಿಕೇಷನ್ನು ಇದೇ ಆಗಿರುತ್ತದೆ ಎಂಬುದಾಗಿ ನೋಡಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೇವೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ನೀವು ಸತ್ಯವನ್ನು ತಿಳ್ಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವನ್ನು ತಿಳ್ಕೊಳ್ಳುವಿರಿ, ಸತ್ಯವನ್ನು ತಿಳ್ಕೊಂಡಾಗ ಏನಾಗ್ತದೆ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯಾರು ಆ ಸತ್ಯ? ನಾನೇ ಮಾರ್ಗವು, ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮುಖಾಂತರವಲ್ಲದೆ ಯಾರು ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪಾಸ್ಟರ್ ಆಗಲಿ, ಯಾವ ಬಿಷಪ್ ಆಗಲಿ, ಅವ್ರ ಮುಖಾಂತರವಾಗಲಿ ನೀವು ಪರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ. ರಕ್ಷಕನಾದ ಯೇಸು ಕ್ರಿಸ್ತನನ್ನು ನೀವು ಅಂಗೀಕಾರ ಮಾಡಿಕೊಳ್ಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು, ಪಾಪದಿಂದ ಬಿಡುಗಡೆಯನ್ನು ಹೊಂದಬೇಕು, ರಕ್ಷಣೆ ಅನುಭವವನ್ನು ನಾವು ಪಡ್ಕೊಳ್ಬೇಕು ಎಂಬುವಂಥದ್ದು ದೇವರ ವಾಕ್ಯದ ಬೋಧನೆ, ಸತ್ಯ ಅದು ಆಗಿರುತ್ತದೆ. ಈಗಿನ ವಿಶ್ವಾಸಿ ಸಭೆಗಳಲ್ಲಿಯೂ ಕೂಡ ಈ ರೀತಿಯ ಸಾಂಪ್ರದಾಯಿಕವಾದ ಸ್ಥಿತಿಗತಿಗಳು ಅವುಗಳು ಕೂಡ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನಾನು ಬ್ರದರನ್ ಸಭೆ ಕ್ರೈಸ್ತ ಸಭೆಯಲ್ಲಿ ಹುಟ್ಟಿದ್ದೇನೆ, ನಾನು ದೊಡ್ಡವನಾದ ಮೇಲೆ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು, ರಕ್ಷಣೆ ಹೊಂದಿದ್ದೇನಪ್ಪ, ಹೊಂದಿದ್ದೇನೆ, ಆಯ್ತಲ್ಲ, ದೀಕ್ಷಾಸ್ನಾನವನ್ನು ಆದಮೇಲೆ ಸಭೆಗೆ ಮೆಂಬರ್ ಆಗುವಂಥ ಒಂದು ಇದು ಸಾಂಪ್ರದಾಯಿಕವಾದಂಥ ಒಂದು ಸ್ಥಿತಿ. ಆ ರೀತಿಯಲ್ಲಿ ದೇವರ ವಾಕ್ಯ ಹೇಳುವುದಿಲ್ಲ. ಆದರೆ ಇದರಲ್ಲಿ ಒಂದು ದೊಡ್ಡ ಸತ್ಯ ಅಡಗಿರುವುದನ್ನು ನಾವು ನೋಡುವಂಥವರು ನಾವು ಆಗಿದ್ದು. ಏನಂತ ಹೇಳ್ತದೆ ದೇವರ ವಾಕ್ಯ? ರೋಮ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ, 10-11. ರೋಮನ್ಸ್ 8. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ನೋಡ್ರಿ, ಇಲ್ಲಿ ಏನದು, ಏನು ನಿಮಗೆ ಬೇಕಾದಂಥ ಒಂದು ಕ್ವಾಲಿಫಿಕೇಶನ್ನು? ಕ್ರಿಸ್ತನ ಆತ್ಮವು ನಿಮ್ಮಲ್ಲಿರುವುದಾದರೆ, ಕ್ರಿಸ್ತನ ಆತ್ಮವು ನಿಮ್ಮಲ್ಲಿರುವುದಾದರೆ,
ಏನಂಗಂದ್ರೆ ಅರ್ಥ, ಯೇಸು ಕ್ರಿಸ್ತನನ್ನು ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆ ರಕ್ಷಣೆ ಅನುಭವವನ್ನು ಪಡ್ಕೊಂಡವರಾಗಿ ಕ್ರಿಸ್ತನ ಆತ್ಮನನ್ನು ನಾವೇನು ಮಾಡ್ತೀವಿ, ನಮ್ಮ ಹೃದಯಕ್ಕೆ ಸ್ವೀಕಾರ ಮಾಡುವಂಥವರಾಗಿದ್ದೇವೆ. ಆತನು ಬಂದು ನಮ್ಮ ಹೃದಯದಲ್ಲಿ ವಾಸ ಮಾಡುವಂಥವನು, ಮುದ್ರೆ ಹಾಕುವಂಥವನು ಆತನಾಗಿದ್ದಾನೆ. ಇವಳು ದೇವರ ಮಗಳು, ದೇವರ ಮಗನಾಗಿದ್ದಾನೆ ಇವತ್ತಿನಿಂದ ಎಂಬುದಾಗಿ ಹೇಳಿ ಅವರು ಒಂದು ಸೀಲನ್ನು ನಿಮ್ಮ ಹೃದಯದೊಳಗೆ ಹಾಕುವಂಥವರಾಗಿದ್ದಾರೆ. ಇದು ನಾವು ಪಾಸ್ಟರ್ ಮಾಡೋದಲ್ಲ. ಪಾಸ್ಟರ್ ಏನು, ಪಾಸ್ಟರ್ ಆಶೀರ್ವಾದ, ಪಾಸ್ಟರ್ ಕೊಡ್ತಕ್ಕಂಥ ತಲೆ ಮೇಲೆ ಕೈ ಇಡುವಂಥದ್ದು, ಇವೆಲ್ಲ ಲೋಕ ರೂಢಿಯಾಗಿ ಬಂದಿರುವಂತಹ ಸಂಗತಿಗಳಾಗಿವೆ. ಆದರೆ ದೇವರ ವಾಕ್ಯ ಬೋಧನೆ ಏನಾಗಿದೆ? ನಾವು ಎಲ್ಲದು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಎಫೆಸ ಪತ್ರಿಕೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು 1:13 ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ. ಯಾರ ರಕ್ಷಣೆಯ ವಿಚಾರ? ನೀವು ಹೊಂದಬೇಕಾದ ರಕ್ಷಣೆಯ ವಿಚಾರದಲ್ಲಿ ಏನದು? ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡ್ರಿ, ಇದು ಕ್ರಿಸ್ತನ ಸಭೆಗೆ, ಹೊಸ ಒಡಂಬಡಿಕೆ ಸಭೆಗೆ ಸೇರಬೇಕಾದರೆ ನಿಮ್ಮಲ್ಲಿ ಆಗಬೇಕಾದಂಥ ಪರಿವರ್ತನೆ, ಒಂದು ಹೊಸ ಜೀವಿತ ಬರಬೇಕಾದರೆ ಪವಿತ್ರಾತ್ಮನು ಬಂದು, ಕ್ರಿಸ್ತನ ಆತ್ಮನು ಬಂದು ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಕ್ಕಂಥದ್ದು, ಅದು ಹೊಸ ಜೀವಿತವನ್ನು ಸೂಚಿಸುವಂಥದ್ದು ಅದು ಆಗಿರ್ತದೆ. ಆಮೇಲೆ ನಾವು ಎಲ್ಲಿ ಓದಿದ್ವಲ್ಲ, ಅದು 8ನೇ ಅಧ್ಯಾಯ, ಅದೇ ರೋಮ 8ನೇ 9ನೇ ವಚನ. ವಾಸವಾಗಿರುವುದಾದರೆ ಏನಲ್ಲ, ನೀವು ಶರೀರ ಭಾವದೀನರಲ್ಲ. ಏನಂಗಂದ್ರೆ ಅರ್ಥ, ಇನ್ನು ಈ ಕ್ರಿಸ್ತನ ಆತ್ಮನು ನನ್ನ ಹೃದಯದೊಳಗೆ ಬಂದಿರುವಾಗ ಇನ್ನು ಮುಂದೆ ನಾನು ಲೋಕಕ್ಕಾಗಿ ಜೀವಿಸುವಂಥವನ್ನಲ್ಲ. ಶರೀರಾಧೀನ ಸ್ವಭಾವಗಳು ಅಲ್ಲಿ ನಾನು ಇಂತಿಂಥ ಪಾಪಗಳನ್ನು ನಾನು ಮಾಡ್ತಾ ಇದ್ದೆ, ಇಂತಿಂಥ ಅಕ್ರಮವಾದ ಜೀವಿತ ನನ್ನಲ್ಲಿ ಇತ್ತು, ನಾನು ಅನೇಕ ಅನೈತಿಕ ಸ್ಥಿತಿಗತಿಗಳಲ್ಲಿ ನಾನು ಹಾದು ಹೋದೆ, ದೇವರಿಗೆ ವಿರೋಧವಾಗಿ ಪಾಪಗಳನ್ನು ನಾನು ಮಾಡ್ತಾ ಇದ್ದೆ. ಆದರೆ ಯಾವಾಗ ಯೇಸು ಕ್ರಿಸ್ತನನ್ನು ನಂಬಿದೆನೋ, ಪವಿತ್ರಾತ್ಮನ ನನ್ನ ಹೃದಯದೊಳಗೆ ಆತನು ಬಂದನೋ, ಅಲ್ಲಿಂದ ನನ್ನ ಜೀವಿತ, ಆತ್ಮಿಕ ಜೀವಿತ ಪ್ರಾರಂಭವಾಯಿತು. ಈ ರಕ್ಷಣೆ ಅನುಭವದಲ್ಲಿ ನಾನು ಪವಿತ್ರಾತ್ಮನು ಕೊಡುವ ಆ ಎಲ್ಲ ಗುಣಲಕ್ಷಣಗಳನ್ನು ನಾನು ಹೊಂದಿಕೊಂಡವನಾಗಿ ಕ್ರಿಸ್ತನ ಮಾರ್ಗದಲ್ಲಿ ನಾನು ನಡೆಯುತ್ತಾ ಹೋಗುವಾಗ ಏನಾಗ್ತದೆ, ಈ ಶರೀರಾಧೀನ ಸ್ವಭಾವಗಳು ನಮ್ಮಿಂದ ಏನಾಗ್ತವೆ, ಅವುಗಳು ಹೊರಟೋಗ್ತಾ ಬರ್ತವೆ, ದೂರವಾಗುತ್ತಾ ಹೋಗುವಂಥವುಗಳು. ಅದೇ ನಾವು ಯಾವನು ಕ್ರಿಸ್ತನಲ್ಲಿದ್ದಾರೋ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಪೂರ್ವ ಸ್ಥಿತಿ ಎಲ್ಲ ಹೋಯಿತು, ಎಲ್ಲ ನೂತನವಾಯಿತು. ದೇವರೇನ್ ಮಾಡಿದ್ದಾನೆ, ನಮ್ಮನ್ನು ನೂತನ ಮಕ್ಕಳನ್ನಾಗಿ ಮಾಡಿ ನಮ್ಮನ್ನು ಆ ಒಂದು ಟ್ರ್ಯಾಕ್ಗೆ ನೂತನವಾಗಿದ್ದೇವೆ ಅಂತ ಅರ್ಥ ಅಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೇವೆ ಅಂತ ಅರ್ಥ ಅಲ್ಲ. ಅದು ಏನರ್ಥ, ನಮಗೆ ಪವಿತ್ರಾತ್ಮ ನಮ್ಮ ಹೃದಯದೊಳಗೆ ಬರುವಾಗ ಶರೀರಾಧೀನ ಸ್ವಭಾವಗಳು, ನಮ್ಮಲ್ಲಿದ್ದಂಥ ಹಳೇ ಸ್ವಭಾವ ಇನ್ನೆಂದೆಂದಿಗೂ ಎದ್ದು ಕಾರ್ಯ ಮಾಡದಂತೆ ದೇವರಾತ್ಮನು ನಮ್ಮನ್ನು ಆ ದೈವತ್ವದಲ್ಲಿ ಆತನು ನಡೆಸುವನಾಗಿದ್ದಾನೆ. ಅಲ್ಲಿಂದ ಪ್ರಾರಂಭವಾಗುವಂಥ ನಮ್ಮ ಆತ್ಮೀಕ ಜೀವಿತ ಏನಾಗ್ತದೆ, ಅದು ಕ್ರಿಸ್ತನಿಗಾಗಿ ಜೀವಿಸುವಂಥ ಜೀವಿತ, ಪವಿತ್ರಾತ್ಮನ ಅನುಸರಿಸಿ ನಡೆಯುವಂಥ ಜೀವಿತ ಅದು ಆಗ್ತದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಕೆಲವರು ಏನಂತಾರೆ ಅಂದರೆ, ರಕ್ಷಣೆ ಹೊಂದಿದ್ದೇನೆ ಹೇಳ್ತಾರೆ, ಹೌದು ಹೊಂದಿದ್ದೇನೆ, ಆದರೆ ಹಳೆ ಸ್ವಭಾವಗಳೇನಾದವು, ಇನ್ನು ಅವುಗಳು ಇವೆ. ಹಳೆ ಸ್ವಭಾವ ಏನಾಯ್ತಪ್ಪ, ಅವಾಗ 10 ಪ್ಯಾಕ್ ಸಿಗರೇಟ್ ಸೇರ್ತಾ ಇದ್ದೆ, ಈಗ 5 ಪ್ಯಾಕ್ ಸೇರ್ತಾ ಇದ್ದೀನಿ, ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಹಿಂಗೆ ಹೇಳೋರೆಲ್ಲ ಇದ್ದಾರೆ. ಅವಾಗ ಇಷ್ಟು ಬಾಟ್ಲು ಕುಡಿತಾ ಇದ್ದೆ, ಈಗ ಪೆಗ್ ಲೆಕ್ಕದಲ್ಲಿ ಕುಡ್ಕೊಂಡು ಬರ್ತಾ ಇದ್ದೀನಿ, ಬಿಡ್ತೀನಿ ನಿಧಾನವಾಗಿ, ಗ್ರ್ಯಾಜುಯಲಿ. ಇದು ಆ ರೀತಿಯ ಕ್ರಿಸ್ತಿಯ ಜೀವಿತ ಅಲ್ಲ. ಇಂಥ ನಾಮಧೇಯ ಸಭೆಗಳು ಇಂಥವ್ರು ಇದ್ದಾರೆ, ನಾನು ನೋಡಿದ್ದೇನೆ ಅಂಥವ್ರನ್ನ. ಪಾಸ್ಟ್ರು ಪೀಠದ ಮೇಲೆ ಪ್ರಸಂಗ ಮಾಡಿ ಎಲ್ಲ ಆದಮೇಲೆ ಸಾಯಂಕಾಲ ಅವರ ಮೆಂಬರ್ಸ್ ಜೊತೆಗೆ ಸೇರಿ ಎಲ್ಲರೂ ಸೇರ್ಕೊಂಡು, ಪಾಸ್ಟ್ರು ಸೇರ್ಕೊಂಡು ಕುಡಿಯೋರು, ಇಂಥವರೆಲ್ಲ ಇದ್ದಾರೆ ನಾಮಧೇಯ ಕ್ರೈಸ್ತ ಸಭೆಗಳಲ್ಲಿ. ಆದರೆ ವಿಶ್ವಾಸಿಗಳ ಸಭೆಯಲ್ಲಿ ಏನು, ನಮ್ಮಲ್ಲಿ ಇರ್ತಕ್ಕಂಥ ಶರೀರದಿನ ಸ್ವಭಾವಗಳು ಅವುಗಳು ಹೋಗಿವೆಯಾ? ನಾವು ನಮ್ಮಲ್ಲಿ ಇಲ್ವಾ? ಯಾವುದು ಪೂರ್ತಿಯಾಗಿ ಎಲ್ಲ ಹೊರಟೋಗಿದಾವ? ಇದಾವಲ್ವಾ? ಅದು ನಿಮಗೆ ಗೊತ್ತು ಅಲ್ವಾ? ಆದ್ದರಿಂದ ಪ್ರಿಯರೇ, ನಾವು
ನಾವು ಎಚ್ಚೆತ್ತುಕೊಳ್ಳಬೇಕು ಈ ವಿಚಾರದಲ್ಲಿ. ನನ್ನ ಜೀವಿತ ರಕ್ಷಣಾ ಅನುಭವದಲ್ಲಿ ನಾನು ಎಷ್ಟು ರೀತಿಯಲ್ಲಿ ನಾನು ರಿಫೈನ್ ಆಗ್ತಾ ಹೋಗ್ತಾ ಇದ್ದೇನೆ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ ಎಂಬುವಂಥದ್ದನ್ನು ತಿಳ್ಕೊಳ್ಬೇಕು. ಯಥಾರ್ಥವಾದಂಥ ಕ್ರಿಸ್ತಿಯ ಅನುಭವವನ್ನು ನಾವು ಪಡ್ಕೊಳ್ಳುವಂಥದ್ದು ಅವಶ್ಯಕ ಆಗಿರ್ತದೆ. 2 ಕೊರಿಂಥ 13ನೇ ಅಧ್ಯಾಯ 5-6. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ನೋಡ್ರಿ, ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಅಲ್ಲೆಲ್ಲ ಅವತ್ತಿನ ದಿವಸಗಳ ಸಭೆಗಳಲ್ಲಿ ಇಂಥವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರಲ್ಲಿ. ಇಂಥವರೆಲ್ಲ ಇದ್ದರು. ಶರೀರಾಧೀನ ಸ್ವಭಾವಗಳು, ಎಲ್ಲ ರೀತಿಯ ಅನೈತಿಕ ಸಂಗತಿಗಳನ್ನು ಇಟ್ಟುಕೊಂಡಂಥವ್ರು ಇವರೆಲ್ಲರೂ ಅಲ್ಲಿ ಸೇರ್ಕೊಂಡಿದ್ರು, ರಕ್ಷಣೆ ಹೊಂದಿದ್ದೇವೆ ಅಂತ. ಇಂಥವರಿಗೆ ಅವರ ಕುರಿತಾಗಿ ಬರೆಯುವಂಥದ್ದನ್ನು ನಾವು ನೋಡುವಂಥವ್ರು. ಕ್ರಿಸ್ತನ ಆತ್ಮನು ನಿಮ್ಮಲ್ಲಿದ್ದಾನ? ಕ್ರಿಸ್ತನು ನಿಮ್ಮಲ್ಲಿದ್ದಾನ? ಸ್ವಲ್ಪ ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರಾ ಇಲ್ಲವಾ ಎಂಬುವಂಥದ್ದನ್ನು ಪರೀಕ್ಷಿಸಿಕೊಳ್ಳಿ. ಯಾಕೆಂದರೆ ಒಂದು ದಿವಸ ಬರ್ತದೆ. ನೋಡ್ರಿ, ನಾವು ಜೀವಿಸುವಂಥ ಕ್ರಿಸ್ತಿಯ ಜೀವಿತಕ್ಕೆ ಒಂದು ಎವಿಡೆನ್ಸ್ ಇದೆ, ಒಂದು ಕುರುಹು ಇದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಎಲ್ಲಿ ಓದಿದ್ವಿ ಅದನ್ನು ನಾವು? ರೋಮ 8:9 ಮೇಲೆ ಓದಿ ಸಿಸ್ಟರ್. ಈ ಪವಿತ್ರಾತ್ಮನು, ಈ ದೇವರಾತ್ಮನು ಏನು ಮಾಡ್ತಾನೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಶರೀರ ಭಾವಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮುಖ್ಯ ದೇವರನ್ನು ಸಹ ಬದುಕಿಸುವುದು. ನೋಡಿ, ನೀವು ಏನಂದ್ರೆ ಈ ಸೂಚಿಸ್ತದೆ ನಮಗೆ ಕೊಡ್ತಕ್ಕಂಥ ಒಂದು ಎವಿಡೆನ್ಸ್ ಏನೆಂಬುದಾಗಿ ಹೇಳುವಾಗ, ನೀನು ಯಥಾರ್ಥವಾದಂಥ ರಕ್ಷಣೆ ಅನುಭವವನ್ನು ಪಡ್ಕೊಂಡ ದೇವರಾತ್ಮನ ನಿನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಕ್ರೈಸ್ತನು, ಒಬ್ಬ ವಿಶ್ವಾಸಿ ಆಗಿರೋದಾದರೆ ಮುಂದಾಗುವ ಸಂಗತಿ ಏನು? ಕ್ರಿಸ್ತನು ಯಾವ ರೀತಿ ಆತನು ಸತ್ತು ಹೂಣಲ್ಪಟ್ಟ ಮೇಲೆ ದೇವರಾತ್ಮನು ಯಾವ ರೀತಿ ಕ್ರಿಸ್ತನನ್ನು ಆತನನ್ನು ಪುನರುತ್ಥಾನ ಹೊಂದುವಂತೆ ಆತನು ಮಾಡಿದನು, ಎದ್ದು ಬರುವಂತೆ ಆತನು ಮಾಡಿದನೋ ಅದೇ ಪ್ರಕಾರವಾಗಿ ನಿಮ್ಮಲ್ಲಿ ಕ್ರಿಸ್ತನ ಆತ್ಮನು ವಾಸವಾಗಿದ್ದರೆ ಆತನು ಏನು ಮಾಡ್ತಾನೆ? ನಿಮ್ಮ ಮರ್ತ್ಯ ದೇಹಗಳನ್ನು ಅವನು ಬದುಕಿಸುವನು. ಅಂದ್ರೆ ಏನು? ಯುವರ್ ಮಾರ್ಟಲ್ ಬಾಡೀಸ್ ಅಂದ್ರೆ ಮಾರ್ಟಲ್ ಬಾಡೀಸ್ ಅಂದ್ರೆ ಏನದು? ಲಯವಾಗುವಂತ ದೇಹಗಳು, ಅವುಗಳನ್ನು ಇಮ್ಮಾರ್ಟಲ್ ಬಾಡೀಸ್ ಆಗಿ ನಿರ್ಲಯತ್ವಕ್ಕೆ ನಮ್ಮನ್ನು ಬದಲಾಯಿಸುವಂತವನು ಆತನಾಗಿದ್ದಾನೆ. ಯಾವಾಗ ಆಗ್ತದದು? ಯೇಸು ಕ್ರಿಸ್ತನು ಆತನ ಮಧ್ಯಾಕಾಶಕ್ಕೆ ಬರುವಾಗ ಸತ್ತವರು ಮೊದಲು ಎದ್ದು ಬರುವರು, ಜೀವದಿಂದ ಉಳಿದಿರುವ ನಾವು ಏನಾಗ್ತೇವೆ ಆವಾಗ? ಅದಕ್ಕೆ ಕಂಡೀಷನ್ ಏನು? ದೇವರಾತ್ಮನು ನಮ್ಮಲ್ಲಿ ವಾಸವಾಗಿರುವುದಾದರೆ ಆ ದೇವರಾತ್ಮನು ಏನು ಮಾಡ್ತಾನೆ? ನಾವು ಪಕ್ಕನೆ ಮೇಘವಾಹನರಾಗಿ ಒಯ್ಯಲ್ಪಟ್ಟು ನಾವು ಏನಾಗ್ತೀವಿ? ಕ್ರಿಸ್ತನ ಬಳಿಗೆ ನಾವು ಸೇರುವಂಥವರು ನಾವಾಗಿದ್ದೇವೆ. ಆಗ ಆ ನಿರ್ಲಯತ್ವದ ದೇಹ, ಆ ಆತ್ಮಿಕ ದೇಹ ನಮಗೆ ಕೊಡಲ್ಪಡ್ತದೆ ಎಂಬುವಂಥದ್ದು. ಏನೋ ಒಂದು ಸೂಪರ್ಫಿಷಿಯಲ್ ಆಗಿ ಬಂದೇ ಹೋದೆ ಸಭೆಗೆ ಅನ್ನುವಂಥ ಒಂದು ಜೀವಿತ ಅಲ್ಲ ಇದು. ಇದಕ್ಕೊಂದು ಎವಿಡೆನ್ಸ್ ಇದೆ. ಮುಂದೆ ಆಗುವಂಥ ಒಂದು ಸಂಗತಿಗೆ ಒಂದು ಪ್ರೂಫ್ ಅನ್ನು ದೇವರ ವಾಕ್ಯ ಕೊಡುವಂಥದ್ದು. ಯಾಕೆ ನಮ್ಮಲ್ಲಿ ದೇವರಾತ್ಮನು ವಾಸ ಮಾಡುವಂಥವನು ಆಗಿದ್ದಾನೆಂಬುದಾಗಿ ಹೇಳುವಾಗ, ನಮ್ಮ ಜೀವಿತವನ್ನು ದೇವರಾತ್ಮನು ಕಂಟ್ರೋಲ್ ಮಾಡುವಂಥವನು, ನಿಯಂತ್ರಿಸುವಂಥವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುವಂಥದ್ದು ನೋಡ್ರಿ, ಅದು ಅವಶ್ಯಕವಾಗಿದೆ. ಇಲ್ಲ, ನಾವು ಶರೀರದೀನ ಸ್ವಭಾವಗಳಲ್ಲಿ ನಾವು ಇದ್ದು ಅದರಲ್ಲೇ ಮುಂದುವರಿತಿದ್ದೇವೆ ಎಂಬುದಾಗಿ ನಾವು ಹೇಳುವುದಾದರೆ ನಾವು ಹೊಂದಿದ ರಕ್ಷಣೆ ಅದು ಸರಿಯಾದದ್ದಲ್ಲ. ನಾವು ಕ್ರಿಸ್ತನು ಬರುವಾಗ ನಾವು ನಷ್ಟ ಹೊಂದುವಂಥವರು ನಾವು ಆಗುವಂಥ ಸ್ಥಿತಿ ನಮಗೆ ಉಂಟಾಗ್ತದೆ. ಯಾಕೆ? ದೇವರಾತ್ಮನು ನಮ್ಮಲ್ಲಿ ಇಲ್ಲದೇ ಇರುವುದರಿಂದ. ಆ 10 ಮಂದಿ ಕನ್ನಿಕೆಯರು ಏನಾಯಿತು? ಅವರು ಅದರಲ್ಲಿ ಮೊದಲಿಂಗನು ಬರ್ತಾ ಇದ್ದಾನೆ ಎಂಬುದಾಗ ಹೇಳುವಾಗ 5 ಕನ್ಯೆಯರು ಬುದ್ಧಿವಂತರಿದ್ದರು. 5 ಕನ್ಯೆಯರು ಏನಾಗಿದ್ರು? ಅವರು ಬುದ್ಧಿ ಇಲ್ಲದಂಥ ಕನ್ಯೆಯರಾಗಿದ್ದರು. ಅವ್ರು ಏನು ಮಾಡಿದರು? ಅವರಲ್ಲಿ ದೀಪ ಇತ್ತು, ಎಣ್ಣೆ ಇರಲಿಲ್ಲ. ಎಣ್ಣೆ ಇಲ್ಲ. ಇವರಲ್ಲಿ ಎಲ್ಲವೂ ಸಮೃದ್ಧಿಯಾಗಿದ್ದು ಮೊದಲಿಂಗನು ಬರುವಾಗ ಆತನ ವಾಯ್ಸನ್ನು ಅವರು ಕೇಳಿ ಅವರು ಅವರ ಮೊದಲಿಂಗನ ಆಗ ಬಾಗಿಲು ಮುಚ್ಚಿಕೊಡ್ತು. ಆವಾಗ ಅವ್ರು ಕೇಳಿದ್ರು ಏನಂತ ಅವರಿಗೆ, ನಮಗೊಂದು ಸ್ವಲ್ಪ ಎಣ್ಣೆ ಕೊಡ್ರಿ ಅಂತ.
ಎಣ್ಣೆಯದು ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ ಅಲ್ವೇ? ಪವಿತ್ರಾತ್ಮನನ್ನು ಬೇರೆಯವರಿಂದ ನಾವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಬ್ರದರನ್ ಸಭೆಯಲ್ಲಿ ಇರ್ಬೋದು, ವಿಶ್ವಾಸಿಯ ಪಕ್ಕದಲ್ಲಿ ಕೂತಿರ್ಬೋದು, ನಾವು ಎಲ್ಲ ರೀತಿಯ ಸಭೆಯ ಸೌಕರ್ಯಗಳನ್ನು, ಸಭೆಯಲ್ಲಿ ಸಿಗುವ ಎಲ್ಲ ರೀತಿಯ ಕಾರ್ಯಗಳನ್ನು ನಾವು ಮಾಡುತ್ತಾ ಬಂದಿರ್ಬೋದು. ಆದರೆ ವೈಯಕ್ತಿಕವಾಗಿ ಯಥಾರ್ಥವಾದ ಅನುಭವ ನಿನ್ನ ಜೀವಿತದಲ್ಲಿ ಇಲ್ಲದೆ ಹೋದರೆ ಏನಾಗ್ತದೆ? ಆ ಕನ್ಯೆಯರಿಗೆ ಉಂಟಾದಂಥ ಸ್ಥಿತಿಯು ನಮಗೆ ಉಂಟಾಗುವಂಥ ಪರಿಸ್ಥಿತಿ ಉಂಟಾಗ್ತದೆ. ಆದ್ದರಿಂದ ನಾವು ನಾಮಧೇಯ ಸಭೆಗಳಲ್ಲಿ ಅವರೆಲ್ಲರಿಗೂ ದೇವರ ಮಕ್ಕಳು ಅಂತ ಕರೀತಾರೆ. ಎಲ್ಲರೂ ದೇವರ ಮಕ್ಕಳೇ, ಎಲ್ಲರೂ ಇವರು ಆ ರೀತಿಯಲ್ಲಿ ಅವರು ವಿಶ್ವಾಸಿಗಳನ್ನು ಅವಿಶ್ವಾಸಿಗಳನ್ನು ಎಲ್ಲರನ್ನೂ ಸೇರಿಸಿ ಅವರು ಹೇಳುವಂಥದ್ದು. ಆದರೆ ಬ್ರದರನ್ ಸಭೆಗಳಲ್ಲಿ ಅಥವಾ ವಿಶ್ವಾಸಿ ಸಭೆಯಲ್ಲಿ, ಹೊಸ ಒಡಂಬಡಿಕೆ ಸಭೆಯಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ಆಗುವಂಥ ಸಂಗತಿಗಳು ಏನೆಂಬುದಾಗಿ ಹೇಳುವಾಗ, ಅಪೊಸ್ತಲರ ಕೃತ್ಯಗಳನ್ನು ನಾವು ತೆಗೆದು ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದು ಅದು ಆಗಿರ್ತದೆ. ನೋಡ್ರಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಏನಾಯ್ತು ಇಲ್ಲಿ? ಪೇತ್ರನು ಅವರು ಪವಿತ್ರಾತ್ಮನನ್ನು ಪಡಕೊಂಡ ಮೇಲೆ ಅವರು ಬಹಳ ಧೈರ್ಯದಿಂದ ಸುವಾರ್ತೆಯನ್ನು ಸಾರುತ್ತಾ ಹೋಗುವಾಗ ಏನಾಯ್ತು? ಅನೇಕರು ರಕ್ಷಿಸಲ್ಪಟ್ಟರು, 3,000 ಜನರು ರಕ್ಷಿಸಲ್ಪಟ್ಟರು ಅಲ್ವೇ? ಆಗ ರಕ್ಷಣೆ ಹೊಂದಬೇಕಾದ್ರೆ ಅವಾಗೇನಾಯ್ತು? ಮೊದಲೇ ಆದಂಥ ಸಂಗತಿ ಏನೋ ಅಲ್ಲಿ 41ನೇ ವಚನ, ಅವನ ಮಾತಿಗೆ ಒಪ್ಪಿಕೊಂಡವರು ಅವನ ಮಾತಿಗೆ ಅಂದ್ರೆ ಏನರ್ಥ? ಇಂಗ್ಲಿಷ್ ನಲ್ಲಿ ನೋಡುವಾಗ ದೇ ದಟ್ ಗ್ಲಾಡ್ಲಿ ರಿಸೀವ್ಡ್ ದ ವರ್ಡ್, ಅಂದ್ರೆ ದೇವರ ವಾಕ್ಯವನ್ನು ಯಾರ್ಯಾರು ಅಂಗೀಕಾರ ಮಾಡಿಕೊಂಡರೋ ಅವರ ಹೃದಯದಲ್ಲಿ ಆ ವಾಕ್ಯಗಳು ಮಾತನಾಡಿದವು. ಹೌದು, ನಾನು ಪಾಪಿಯಾಗಿದ್ದೇನೆ, ನಾನು ಈ ಪಾಪದಿಂದ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ ಮುಖಾಂತರವಾಗಿ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ಮನವರಿಕೆ ಅವರ ಜೀವಿತದಲ್ಲಿ ಉಂಟಾದಾಗ ಅವರು ಕೇಳ್ತಕ್ಕಂಥ ಮಾತು, ನಾವು ರಕ್ಷಣೆ ಹೊಂದಿ ಏನು ಮಾಡಬೇಕು ನಾವು ಎಂಬುದಾಗಿ ಆಗ ಪೇತ್ರನು ಹೇಳಿದಂಥ ಮಾತು, ನೀವು ದೀಕ್ಷಾ ಅಂದ್ರೆ ಅರ್ಥ ಏನದು? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀವು ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನು ನಂಬಿ ನೀವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದಂಥ ಮಾತನ್ನು ನಾವು ಅಲ್ಲಿ ನೋಡುವಂಥವರು ನಾವು ಆಗಿದೆ. ಇದು ಪ್ರಾರಂಭದ ಬೋಧನೆ. ಏನದು? ಸಭೆಗೆ ಸೇರಿಸಲ್ಪಡಬೇಕಾದ್ರೆ ಬೇಕಾದಂಥ ಅರ್ಹತೆಯನ್ನು ನಾವು ಸ್ಪಷ್ಟವಾಗಿ ಗಮನಿಸುವಂಥವರು ನಾವು ಆಗಿದ್ದೇವೆ. ಅದರಿಂದ ಪ್ರಿಯರೇ, ನಾವು ಅಲ್ಲಿ ಇದ್ರ ವಚನ ಓದಿ 47ನೇ ವಚನ ಏನಿದೆ ನೋಡಿ, ಅದು 2ನೇ ಅಧ್ಯಾಯ ಲಾಸ್ಟಲ್ಲಿ, ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಇಲ್ಲಿ ಈ ಲಕ್ಷಣ ಮಂಡಲಿಗೆ ಓದಿ. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವ ಯಾರನ್ನು? ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿ ಅಂದ್ರೆ ಚರ್ಚು, ಆ ಮಂಡಲಿಗೆ ಸೇರಿಸುತ್ತಾ ಹೋದನು. ನೋಡ್ರಿ, ಇದು ವಾಕ್ಯದ ಕ್ರಮ ಅಲ್ವೇ? ಅದರಿಂದ ಪ್ರಿಯವರೇ, ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಅದು ಅವಶ್ಯಕತೆ ಅದು ಆಗಿರುತ್ತದೆ. ಮೊದಲನೇ ಎಂಟ್ರಿ ಪಾಯಿಂಟ್ ಅದು 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 ಪ್ರಾಮುಖ್ಯವಾಗಿ ಅದು ಬೇಕಾದದ್ದು ಅದಾಗಿ. ಎರಡನೇ ಅಂಶ ನೋಡ್ರಿ, ಎಲ್ಲಿ ನೋಡ್ತೀವಿ? ಅದು 41ನೇ ವಚನದಲ್ಲಿ ಓದಿದ್ವಲ್ಲ ಈಗ. ನೋಡ್ರಿ, ದೀಕ್ಷಾ ಸ್ನಾನ ಇದೇನು ಸೂಚಿಸ್ತದೆ? ಒಂದು ಸಾಕ್ಷಿಯನ್ನು, ಬಹಿರಂಗವಾದ ಒಂದು ಸಾಕ್ಷಿಯನ್ನು ಅದು ಸೂಚಿಸುವಂಥದ್ದಾಗಿದೆ ಅಲ್ವೇ? ಇದು ಏನಾಗಿದೆ ಅಂದರೆ, ನಾನು ದೀಕ್ಷಾ ಸ್ನಾನ ಹೊಂದಿದ್ದೇನೆ, ನಾನು ರಕ್ಷಣೆಯನ್ನು ಹೊಂದಿದ್ದೇನೆ, ಆದರೆ 6 ತಿಂಗಳಾಯಿತು, 1 ವರ್ಷ ಆಯಿತು, ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲ. ಇದು ದೇವರ ವಾಕ್ಯದ ಕ್ರಮ ಅಲ್ಲ. ಅದು ತಪ್ಪಾದಂಥ ಕ್ರಮ. ಎಲ್ಲವೂ ದೇವರ ವಾಕ್ಯ. ನೀವು 1 ವರ್ಷ ಕಾಯಿರಿ, 6 ತಿಂಗಳು ಕಾಯಿರಿ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ, ಅದ್ರ ಬಗ್ಗೆ ಲೆಸನ್ ತಗೊಳ್ರಿ ಅಂತ ಎಲ್ಲೂ ಹೇಳೋದಿಲ್ಲ. ಎಲ್ಲೇ ನೀವು ಎಕ್ಸಾಂಪಲ್ ನೋಡ್ರಿ, ಪ್ರತಿಯೊಂದು ಎಕ್ಸಾಂಪಲ್ನಲ್ಲೂ ಕೂಡ ಅವರು ರಕ್ಷಣೆ ಹೊಂದಿದ ತಕ್ಷಣ ಏನು ಮಾಡಿದ್ರು? ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಅಂದರೆ ಏನಂದ್ರೆ ಅರ್ಥ, ಆ ದೀಕ್ಷಾ ಸ್ನಾನದ ಅರ್ಥ ಅಲ್ಲಿ ಕಂಡು ಬರುವಂಥದ್ದು ಅದು ಆಗಿರುತ್ತದೆ. ಅಂದರೆ ಅದೊಂದು ನಿಮ್ಮ ಆತ್ಮೀಕ ಜೀವಿತಕ್ಕೆ ಒಂದು ಎವಿಡೆನ್ಸ್ ಅನ್ನು ಆ ದೀಕ್ಷಾ ಸ್ನಾನ ಕೊಡುವಂಥದ್ದು ಅದು ಆಗಿರುತ್ತದೆ. ನೀವು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ಎಂಬುದಾಗಿ ಹೇಳುವಾಗ ಈ ಲೋಕದ ಪಾಲಿಗೆ ನಾನು ಸತ್ತಿದ್ದೇನೆ ಇನ್ನೆಂದೆಂದಿಗೂ, ಅಲ್ಲಿ ಓದಿದ್ವಲ್ಲ ರೋಮ, ಆಗಲೇ ನಾವು ಓದಿದ್ರಲ್ಲಿ ನಾವು ನೋಡಿದ್ವಿ ಅಲ್ವೇ? ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ ಎಂಬ ಆ ಬಹಿರಂಗವಾದ ಮೊದಲನೇ ಸಾಕ್ಷಿ
ವಿಶ್ವಾಸಿ ಕೊಡುವಂಥದ್ದು ಅದೇ ಆಗಿದೆ ದೀಕ್ಷಾ ಸ್ನಾನ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಒಂದು ವೇಳೆ ಇನ್ನೂ ಯಾರಾದರೂ ದೀಕ್ಷಾಸ್ನಾನ ತೆಗೆದುಕೊಳ್ಳದೆ ಹೋಗಿ ರಕ್ಷಣೆಯನ್ನು ಹೊಂದಿದ್ದೇನೆ, ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ, ಅದ್ರ ಬಗ್ಗೆ ಡೌಟ್ ಇದೆ, ನಾನು ಇನ್ನೂ ಕಾಯ್ತಾ ಇದ್ದೇನೆ, ಆಮೇಲೆ ತೆಗೆದುಕೊಳ್ಬೇಕು ಎಂಬುದಾಗಿ ಹೇಳೋದಾದರೆ ಅದನ್ನು ಬಿಡ್ರಿ. ನೀವು ರಕ್ಷಣೆಯನ್ನು ಹೊಂದಿದ್ದರೆ ಆ ತಕ್ಷಣದಲ್ಲಿ ನೀವು ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥದ್ದು ದೇವರ ವಾಕ್ಯದ ಕ್ರಮವಾಗಿದೆ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ರೋಮಪತ್ರಿಕೆ 6ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತದೆ? ರೋಮಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ನೋಡ್ರಿ, ಇದು ಯಾವಾಗ ಆಗ್ತದೆ? ರಕ್ಷಣೆಯನ್ನು ಹೊಂದಿದ ತಕ್ಷಣ ಆಗುವಂತ ಒಂದು ಸಂಗತಿಯಾಗಿದೆ. ನಾವು ಯಾವ ರೀತಿ ದೀಕ್ಷಾಸ್ನಾನದ ಕಾರ್ಯದಲ್ಲಿ ನಾವು ಆ ನೀರಿನೊಳಗೆ ಮುಳುಗಿ ಎದ್ದು ಬರುತ್ತೇವೋ ಆವಾಗ ಏನನ್ನು ಸೂಚಿಸುತ್ತೇವೆ? ಇನ್ನು ಮುಂದೆ ನಾನು ಪಾಪದ ಪಾಲಿಗೆ ನಾನು ಸತ್ತಿದ್ದೇನೆ, ಇನ್ನೇನು ಲೋಕದ ಪಾಲಿಗೆ ನಾನು ಜೀವಿಸುವುದಿಲ್ಲ, ಕ್ರಿಸ್ತನಿಗಾಗಿ ಜೀವಿಸ್ತೇನೆ, ಹೊಸ ಜೀವಿತವನ್ನು ನಾನು ಪ್ರಾರಂಭ ಮಾಡ್ತೇನೆ ಎಂಬತಕ್ಕಂಥ ಸೂಚನೆಯನ್ನು ನಾವು ಸೂಚಿಸಿದವರಾಗಿ ಆ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ಳುವಂಥವರು ನಾವಾಗಿದ್ದೇವೆ. ಒಂದು ವೇಳೆ ನೀವು ರಕ್ಷಣೆಯನ್ನು ಹೊಂದಿಕೊಂಡಿದ್ದೀರಿ, 6 ತಿಂಗಳಾಯಿತು, 1 ವರ್ಷ ಆಯಿತು, ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ ಅಂದರೆ ನೀವಿನ್ನೂ ಲೋಕದ ಪಾಲಿಗೆ ಸತ್ತಿಲ್ಲ ಅಂತ ಅರ್ಥ ಅಲ್ಲ? ಅದೇ ಅರ್ಥ ಕೊಡ್ತದೆ ಅದು. ದೀಕ್ಷಾಸ್ನಾನ ತೆಗೆದುಕೊಳ್ಳದೆ ಹೋದರೆ ನೀವು ಇನ್ನೂ ಲೋಕದ ಪಾಲಿಗೆ ಸತ್ತಿಲ್ಲ, ಇನ್ನೂ ಪಾಪದಲ್ಲೇ ಜೀವಿಸ್ತಾ ಇದ್ದೀರಿ, ಹೊಸಬರಾಗಿ ನೀವು ಜೀವಿಸ್ತಾ ಇಲ್ಲ ಎಂಬುವಂಥ ಅರ್ಥವನ್ನು ನೋಡ್ರಿ ಅದು ಕೊಡುವಂಥದ್ದು. ಅದರಿಂದ ಒಂದು ಅಲೈನ್ಮೆಂಟ್, ಆ ರಕ್ಷಣಾ ಅನುಭವಕ್ಕೆ ಒಂದು ಅಲೈನ್ಮೆಂಟ್ ಅಂದರೆ ಒಂದು ಸರಿದೂಗುವಂಥ ಸಂಗತಿ ಆಗಬೇಕಾದ್ರೆ ಆ ರಕ್ಷಣಾ ಅನುಭವ ಮತ್ತು ದೀಕ್ಷಾ ಸ್ನಾನ ಇವು ಒಟ್ಟಾಗಿ ಹೋಗುವಂಥ ಸಂಗತಿಗಳು ಆಗಿವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕತೆ ಅದು ಆಗಿರುತ್ತದೆ. 3ನೇದಾಗಿ ಏನಂತಲ್ಲಿ 2ನೇ ಅಧ್ಯಾಯ 42ನೇ ವಚನ. 2ನೇ ಅಧ್ಯಾಯ 42ನೇ ವಚನ. ಇವರು ಅಪೋಸ್ತಲರ ಬೋಧನೆ ನೋಡ್ರಿ, ಒಂದೊಂದಾಗಿ ಅಲ್ಲಿ ಮೊದಲು ರಕ್ಷಣೆ, 2ನೇದಾಗಿ ದೀಕ್ಷಾ ಸ್ನಾನ, 3ನೇದಾಗಿ ಬೋಧನೆ. ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಅವ್ರು ಏನಾಗಿದ್ದರು? ನಿರತರಾಗಿದ್ದರು. ದೇವರ್ ಸ್ಟೆಡ್ಫಾಸ್ಟ್ಲಿ, ದೇ ಕಂಟಿನ್ಯೂಡ್ ಸ್ಟೆಡ್ಫಾಸ್ಟ್ಲಿ ಇನ್ ದ ಅಪೋಸಲ್ಸ್ ಡಾಕ್ಟ್ರಿನ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಏನಿದು ಅಪೋಸ್ತಲರ ಬೋಧನೆ ಎಂಬುದಾಗಿ ಹೇಳುವಾಗ ನಾವು ಈ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದ್ತೇವೆ 5ನೇ ಅಧ್ಯಾಯದಲ್ಲಿ, ನೀವು ಕಾಲ ನೋಡಿದರೆ ನೀವು ಏನಾಗಬೇಕಾಗಿತ್ತಂತೆ? ಬೋಧಕರಾಗಬೇಕಾಗಿತ್ತು. ಇಷ್ಟೊತ್ತಿಗೆ ದೇವರ ವಾಕ್ಯದ ಸತ್ಯಗಳನ್ನು, ಬೋಧನೆಗಳನ್ನು ಕಲಿತುಕೊಂಡು ನೀವು ಬೋಧಕರಾಗಬೇಕಿತ್ತು. ಆದರೆ ಏನು ಮಾಡ್ತಾ ಇದ್ದೀರಿ? ನೀವು ಇನ್ನೂ ಹಾಲು ಕುಡಿತಾ ಇದ್ದೀರಿ, ಕೂಸುಗಳಾಗಿ ಇದ್ದೀರಿ ಎಂಬುವಂಥದ್ದನ್ನು ಪೌಲನು ಸೂಚಿಸುವಂಥವನಾಗಿದ್ದೇನೆ. ವಿಶ್ವಾಸಿಗೆ ಏನಾಗ್ತದೆ? ಈ ಒಂದು ರಕ್ಷಣೆ ಹೊಂದಿದ ಮೇಲೆ, ದೀಕ್ಷಾಸ್ನಾನವನ್ನು ಪಡ್ಕೊಂಡ ಮೇಲೆ ಏನಾಗ್ತದೆ? ದೇವರ ವಾಕ್ಯವು ಅದು ರೆಡಿಮೇಡ್ ಆಗಿ ನಮ್ಮ ಕೈಯಲ್ಲಿ ಇದೆ. ದೇವರ ವಾಕ್ಯದ ಬೋಧನೆಗಳು ಸತ್ಯವೇದದಲ್ಲಿ ಇದೆ, ಬೋಧಿಸುವವರು ಇದ್ದಾರೆ ಅಲ್ವೇ? ವಾಕ್ಯವನ್ನು ಕೇಳಿಸಿಕೊಳ್ಳಬೇಕು, ವಾಕ್ಯವನ್ನು ಏನು ಮಾಡಬೇಕು? ಓದಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ವಾಕ್ಯವನ್ನು ನಾವು ಅಭ್ಯಾಸ ಮಾಡಬೇಕು, ವಾಕ್ಯವನ್ನು ಬಾಯ್ಪಾಠ ಮಾಡಬೇಕು, ವಾಕ್ಯವನ್ನು ನಾವೇನು ಮಾಡಬೇಕು? ಧ್ಯಾನ ಮಾಡಬೇಕು. ನಮ್ಮ ಹೃದಯಗಳಲ್ಲಿ ಅದು ಅಸಿಮಿಲೇಟ್ ಆಗಬೇಕು. ಆಗೇನಾಗ್ತದೆ? ಆ ವಾಕ್ಯದ ಬೋಧನೆಗಳು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುವಂಥವುಗಳು ಆಗಿವೆ ಎಂಬುವಂಥದ್ದನ್ನು ನಾವು ವಾಕ್ಯದಿಂದ ತಿಳ್ಕೊಳ್ಳುವಂಥವರು ನಾವಾಗಿದ್ದೇವೆ. ಅದೇ ಅವರು ಈ ಬೋಧನೆಗಳಲ್ಲಿ, ಅಪೋಸ್ತಲರ ಬೋಧನೆಗಳಲ್ಲಿ ನಿರತರಾಗಿದ್ದರು ಎಂಬುವಂಥದ್ದನ್ನು ನಾವು ನೋಡುವಂಥವರಾಗಿದೆ. ಇದು ಒಂದೇ ಸರಿ ಬರೋದಿಲ್ಲ. ಅದು ಹೇಗೆ ನಾವು ವಾಕ್ಯವನ್ನು ಗ್ರ್ಯಾಜುವಲಿ ಧ್ಯಾನ ಮಾಡುತ್ತಾ ನಾವು ಹೋಗುತ್ತೇವೋ, ಸತ್ಯ ಬೋಧನೆಗಳನ್ನು ನಾವು ಅರಿತುಕೊಂಡವರಾಗಿ ಅದಕ್ಕೆ ತಕ್ಕ ಹಾಗೆ ಜೀವಿಸುವಂತೆ ನಮಗೆ ಮಾಡ್ತೇವೆ. ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ? ಈ ಸಭೆ, ನಾಳೆ ಇನ್ನೊಂದು ಸಭೆ, ಆ ಸಭೆ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿ ಹಾಡ್ತಾರೆ, ಅಲ್ಲಿ ಒಳ್ಳೆ ಪ್ರೈಸ್ ಆ್ಯಂಡ್ ವರ್ಷಿಪ್ ಇದೆ, ಅಲ್ಲಿ ಜನ ಒಳ್ಳೆಯವರಿದ್ದಾರೆ. ಈಗ ಈ ರೀತಿಯ ಒಂದು ಆಸಿಲೇಟಿಂಗ್ ಆದಂಥ ಇವತ್ತಿನ ಜೀವಿತದಲ್ಲಿ ಯವನಸ್ಥ ಮಧ್ಯದಲ್ಲಿ ಇಂಥವುಗಳು ಬರ್ತಾ ಇದ್ದಾವೆ ಇವತ್ತಿನ ದಿವಸದಲ್ಲಿ ಅಲ್ವೇ? ಯಾಕೆ? ಕ್ರಿಸ್ತನ ಬೋಧನೆಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳದೆ, ಅಪೊಸ್ತಲರ ಬೋಧನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಕಲಿತುಕೊಳ್ಳದೆ ಹೋಗುವುದರಿಂದ ಅವರು ಯಾವುದಕ್ಕೆ ಅಟ್ರಾಕ್ಟ್ ಆಗ್ತಾರೆ? ಅಲ್ಲಿ ಮಾಡುವಂಥ ಅಟ್ರಾಕ್ಟಿವ್ ಆದಂಥ ಸಂಗತಿಗಳಿಗೆ ಅವರು ಅಟ್ರಾಕ್ಟ್ ಆಗಿ ಹೋಗುವಂಥವರು ಅವರಾಗಿರ್ತಾರೆ. ಅದರಿಂದ ಪ್ರಿಯರೇ, ಕರ್ತನು ನಮಗೆ ಏನನ್ನು ಕೊಟ್ಟಿದ್ದಾನೆ? ದೇವರಾತ್ಮನನ್ನು ನಮ್ಮಲ್ಲಿ ಇರಿಸಿದ್ದಾನೆ. ದೇವರಾತ್ಮನು ನಮ್ಮ ಕೂಡ ಮಾತನಾಡುವಂಥವನು
ಆತನಾಗಿದ್ದಾನೆ ಮತ್ತು ಸತ್ಯ ಬೋಧನೆಗಳಲ್ಲಿ ನಮ್ಮನ್ನು ನಿರತರನ್ನಾಗಿ ಆತನು ಮಾಡುವಂಥವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕತೆ ಅದು ಆಗಿರ್ತದೆ. ಅದಕ್ಕೆ 2 ತಿಮೋತಿ 3ನೇ ಅಧ್ಯಾಯ 16ನೇ ವರ್ಷ ದೇವರ ವಾಕ್ಯ ಏನು ಕೆಲಸ ಮಾಡ್ತದೆ ಓದಿ. 2 ತಿಮೋತಿ 3:16. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ನೋಡ್ರಿ, ದೇವರ ವಾಕ್ಯ ನಮಗೇನ್ ಮಾಡ್ತದಂತೆ? ಉಪದೇಶ, ಖಂಡನೆ, ಶಿಕ್ಷಣ, ತಿದ್ದುಪಾಟು ಇವೆಲ್ಲವುಗಳನ್ನು ನಮಗೆ ಕೊಡುವಂಥದ್ದಾಗಿದೆ. ಯಾರ ಮುಖಾಂತರವಾಗಿ? ದೇವರ ಆತ್ಮನ ಮುಖಾಂತರವಾಗಿ ನಮಗೆ ಇದು ಸಿಗುವಂಥದ್ದಾಗಿದೆ. ನಾವು ಅಲ್ಲೇ 2 ತಿಮೋತಿಯಲ್ಲಿ ಓದ್ತೀವಿ ಅಂತ, ನನ್ನ ದೇವರು ನಮಗೆ ಕೊಟ್ಟಿರುವ ಆತ್ಮನು ಏನಂತೆ? ಹೇಡಿಯ ಆತ್ಮನಲ್ಲ, ಬಲ ಶಿಕ್ಷಣವನ್ನು ಕೊಡುವ ಆತ್ಮನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಆದ್ದರಿಂದ ಪ್ರಿಯರೇ, ಎಚ್ಚೆತ್ತುಕೊಳ್ಳೋಣ. ನಾವು ವಾಕ್ಯದಲ್ಲಿ ಧ್ಯಾನ ಮಾಡ್ತಾ ಹೋಗುವಾಗ, ಬೋಧನೆಗಳು ಎಂದು ಹೇಳುವಾಗ, ಕ್ರಿಸ್ತನ ದೈವತ್ವದ ಕುರಿತಾಗಿ, ದೇವರ ಅಸ್ತಿತ್ವದ ಕುರಿತಾಗಿ, ದೇವರ ವ್ಯಕ್ತಿತ್ವದ ಕುರಿತಾಗಿ, ಕ್ರಿಸ್ತನ ಮನುಷ್ಯಾವತಾರದ ಕುರಿತಾಗಿ, ಕ್ರಿಸ್ತನ ಮರಣ, ಪುನರುತ್ಥಾನ, ಕ್ರಿಸ್ತನ ಪ್ರತ್ಯಕ್ಷತೆ, ಎರಡನೇ ಬರೋಣ, ಕ್ರಿಸ್ತನ ಮೇಲೆ ಇಡುವ ನಂಬಿಕೆ, ನಾವು ಜೀವಿಸುವ ಕ್ರಿಸ್ತಿಯ ಜೀವಿತ, ಇವೆಲ್ಲ ಈ ಡಾಕ್ಟ್ರಿನ್ಗಳನ್ನು, ಬೋಧನೆಗಳನ್ನು ನಾವು ಕಲಿಯುತ್ತಾ ವಿಶ್ವಾಸಿ ಹೋಗುವಾಗ ಯಾವ ಹಂತಕ್ಕೆ ಬಂದು ಮುಟ್ತಾನೆ ವಿಶ್ವಾಸಿ? ಆ ಒಂದು ಗಟ್ಟಿ ಆಹಾರವನ್ನು ತಿನ್ನುವಂಥ, ಗಟ್ಟಿ ಆಹಾರವನ್ನು ಸೇವಿಸುವಂಥ ಆ ಒಂದು ಹಂತಕ್ಕೆ ವಿಶ್ವಾಸಿ ಮುಟ್ಟುವಂಥವನು. ಇಲ್ಲದೆ ಹೋದ್ರೆ ಏನಾಗ್ತದೆ? ದಿವಸ ಬರೀ ಹಾಲು ಕುಡ್ಕೊಂಡೇ ಇರೋಂಥದ್ದು, ಅಷ್ಟೇ ಬರೋದು ಹೋಗೋದು. ಆ ಒಂದು ಶಿಶುವಿನ ಹುಟ್ಟಿದ ಮಗುವಿನ ಆ ಒಂದು ಸ್ಥಾನದಲ್ಲಿಯೇ ಇರುವಂಥ ಸ್ಥಿತಿ ಉಂಟಾಗ್ತದೆ. ಹಾಗಾದರೆ ಬಸವನಗುಡಿ ಸಭೆಯಲ್ಲಿ ಎಷ್ಟು ಜನರು ಈಗಾಗಲೇ ಆ ಬೋಧಿಸುವ ಹಂತಕ್ಕೆ, ಬೋಧನೆಯ ಹಂತಕ್ಕೆ ಬಂದಂಥ ವಿಶ್ವಾಸಿಗಳು, ಬೆಳೆದು ನಿಂತಂಥ ವಿಶ್ವಾಸಿಗಳು ಈ ಸಭೆಯಲ್ಲಿ ಆಗಿದ್ದಾರೆ ಎಂಬುವಂಥ ಒಂದು ಕೋಹಟ ನೋಡ್ರಿ, ಒಂದು ಕೋಹಟ, ಅದು ಒಂದು ಚಾಲೆಂಜ್ ನೋಡ್ರಿ. ದೇವರು ಅದನ್ನು ಕೊಡುವಂಥವನು ಆತನು ಆಗಿದ್ದಾನೆ. ಯಾಕೆ ಗೊತ್ತಾ? ಬೆಳೆದಂಥ ವಿಶ್ವಾಸಿಗಳು ಯಾರನ್ನು ಬೆಳೆಸ್ತಾರೆ? ಯವನಸ್ಥ ವಿಶ್ವಾಸಿಗಳನ್ನು, ಈಗ ಹುಟ್ಟಿದಂಥ ವಿಶ್ವಾಸಿಗಳನ್ನು, ಈಗ ತಾನೇ ಅವರು ರಕ್ಷಣೆಯನ್ನು ಹೊಂದಿದಂಥ ವಿಶ್ವಾಸಿಗಳನ್ನು ಅವರು ತಮ್ಮ ಆತ್ಮೀಕ ಜೀವಿತದ ಆ ಒಂದು ಬಲ, ಆತ್ಮೀಕ ಜೀವಿತ ವಾಕ್ಯದ ಬಲ, ಇದರಿಂದ ಯವನಸ್ಥ ವಿಶ್ವಾಸಿಗಳನ್ನು ನೋಡ್ರಿ ಬೆಳೆಸುವಂಥ ಸ್ಥಾನಕ್ಕೆ ಅವರು ಬರಲಿಕ್ಕೆ ಸಾಧ್ಯತೆ ಉಂಟು. ಈ ಹಂತದಲ್ಲಿ ನೋಡ್ರಿ, ನಾವು ನಮ್ಮ ಕ್ರಿಸ್ತಿಯ ಜೀವಿತವನ್ನು ರೂಪಿಸಿಕೊಳ್ಳುವಂಥದ್ದು ನೋಡ್ರಿ, ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ವಾಕ್ಯವು ನಮಗೆ ಬೋಧಿಸುವಂಥದ್ದು ಆಗಿದೆ. 4ನೇ ಅಂಶ, ಒಂದು ಯಥಾರ್ಥವಾದ ಕ್ರಿಸ್ತಿಯ ಜೀವಿತ, ಸಭೆಗೆ ಸೇರಿಸಲ್ಪಟ್ಟ ವಿಶ್ವಾಸಿಯ ಕಾರ್ಯ ಏನು? 4ನೇ ಅಂಶ, 1 ಕೊರಿಂಥ 5:11. 1 ಕೊರಿಂಥ 5:11. ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ದುಷ್ಟನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ಏನಂತೆ? ಇವನ್ನೆಲ್ಲ ಇಂಥ ಕೆಲಸಗಳೆಲ್ಲ ಮಾಡ್ತಾ ಇರ್ತಾನಲ್ಲ ವಿಶ್ವಾಸಿ, ಇದೆಲ್ಲ ವಿಶ್ವಾಸಿಗಳಿಗೆ ಹೇಳಿರೋದು. ಇಂಥ ಕೆಲಸಗಳು ಮಾಡ್ತಿರ್ತಾರಲ್ಲ, ಕುಡಿಕತನ ಅಂತೆ, ಜಾರತ್ವ ಅಂತೆ, ಅನೈತಿಕ ಕಾರ್ಯಗಳಂತೆ, ಇನ್ನು ಬೇರೆ ಬೇರೆ ಸಂಗತಿಗಳನ್ನು ಮಾಡ್ತಾ ಇದ್ರೆ ಅವನೇನಾಗಿದ್ದಾನೆ? ಸಭೆಯ ಅನ್ಯೋನ್ಯತೆಗೆ ಅವನು ಅರ್ಹನಲ್ಲ. ಸಭೆಯಲ್ಲಿ ಅವನು ವಿಶ್ವಾಸಿಗಳೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಲು ಅವನು ಅರ್ಹನಲ್ಲ. ಅದು ದೇವರ ವಾಕ್ಯ, ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ ಬೋಧಿಸ್ತಾ ಇದೆ ಅಲ್ವೇ? ನಾವು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥದ್ದು ಅವಶ್ಯ. ಯಾವುದೇ ಇಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಅಡಗಿ ಕೂತಿದ್ದರೆ ಅವುಗಳನ್ನು ನಾವು ಬಿಟ್ಟು ಬಿಡಬೇಕು, ಒಪ್ಪಿಕೊಳ್ಳಬೇಕು. ಕ್ರಿಸ್ತನ ಮುಂದೆ ಒಪ್ಪಿಕೊಂಡವರಾಗಿ, ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವು ಶುದ್ಧರಾಗಿ, ಯಾಕೆಂದರೆ ಸಭೆಯು ಶುದ್ಧವಾಗಿದೆ. ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕು. ದೇವರ ವಾಕ್ಯದ ಸತ್ಯ ಅದಾಗಿದೆ. ಆದ್ದರಿಂದ ಪ್ರಿಯರೇ, ಸಭೆ ಎಂಬುದಾಗಿ ಹೇಳುವಾಗ ಅದು ಬಹಳ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುವಂಥದ್ದನ್ನು ಗ್ರಹಿಸಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 14-16. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ
ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತಹ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ವಾಕ್ಯ ಬರುತ್ತದೆ. ಏಸಾವನಂಥ ಪ್ರಾಪಂಚಿಕನು ಮತ್ತೆ ಇನ್ನೇನು ಜಾರನು. ನೋಡ್ರಿ ಇಂತಹ ಸಂಗತಿಗಳು ನೋಡ್ರಿ ವಿಶ್ವಾಸಿಗಳಲ್ಲಿ ಬರುವುದಾದರೆ ಅದು ಸಭೆಯನ್ನು ಹಾಳು ಮಾಡುವಂಥದ್ದು, ಅದು ಹಾಗೆ ಸಭೆಯ ಅನ್ಯೋನ್ಯತೆ ಅದು ಕೆಡುವಂಥದ್ದು ಅದು ಆಗಿರ್ತದೆ. ಅದರಿಂದ ಪರಿಶುದ್ಧತೆ, ಅದಕ್ಕೆ ಪರಿಶುದ್ಧತೆ ಏನು ಮಾಡ್ರಿ ನೀವು ಕಾಪಾಡಿಕೊಳ್ಳ್ರಿ, ಅಭ್ಯಾಸ ಮಾಡಿರಿ. ಪ್ರಾಕ್ಟೀಸ್ ಹೋಲಿನೆಸ್ ಒಂದೇ ಸರಿ ಬರೋದಿಲ್ಲ. ರಕ್ಷಣೆ ಹೊಂದಿದ್ದೇವೆ ಅಂತ ಅಂದ್ಬಿಟ್ರೆ ಅದು ಪೂರ್ತಿಯಾಗಿ ಹೋಲಿನೆಸ್ ಆಗೋದಿಲ್ಲ. ಅದು ಏನು ಪ್ರತಿನಿತ್ಯ ಅದನ್ನು ಅಭ್ಯಾಸ ಮಾಡಬೇಕು, ದೇವರ ಆತ್ಮನಿಂದ ನಡೆಸಲ್ಪಡಬೇಕು, ದೇವರ ವಾಕ್ಯದಿಂದ ಶುದ್ಧಿಯನ್ನು ಹೊಂದಬೇಕು, ನಮ್ಮನ್ನು ನಾವು ತೊಳೆದುಕೊಳ್ಳಬೇಕು. ಪ್ರತಿನಿತ್ಯದಲ್ಲಿ ನಾವು ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ, ದೇವರೇ ಇಂತಹ ಸಂಗತಿಗಳಿಂದ ನನ್ನನ್ನು ಬಿಡಿಸಿ ಕಾಪಾಡು, ರಕ್ಷಿಸು, ಶುದ್ಧನನ್ನಾಗಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬರಬೇಕು. ಇವೆಲ್ಲವನ್ನು ವಿಶ್ವಾಸಿ ಸತತವಾಗಿ ಕ್ರಿಸ್ತನು ಬರುವವರೆಗೆ ನೋಡ್ರಿ ನಮ್ಮನ್ನು ನಾವು ಈ ರಕ್ಷಣೆಯನ್ನು ಸಾಧಿಸಿಕೊಳ್ಳುವಂಥ ಕಾರ್ಯವನ್ನು ನಾವು ಮಾಡುವಂಥದ್ದು ಅವಶ್ಯಕ ಅದು ಆಗಿರ್ತದೆ. 5ನೇ ಅಂಶ ಏನಿದೆ, ಇದು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 26ನೇ ವಚನ. ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಅಂದ್ರೆ ಪೌಲನು ಅವನು ರಕ್ಷಣೆ ಹೊಂದಿದ ಮೇಲೆ ಅವನು ಏನು ಮಾಡಿದ, ಅವನು ದಮಸ್ಕದಿಂದಲೇ ಸುವಾರ್ತೆಯನ್ನು ಸಾರುತ್ತಾ ಅವನ ಸೇವೆಯನ್ನೇ ಪ್ರಾರಂಭ ಮಾಡಿಬಿಟ್ಟ. ಅದು ಯಾವ ರೀತಿ ಅವನಿಗೆ ದೇವರ ದರ್ಶನ ಉಂಟಾಯಿತು ಎಂಬುದಾಗಿ ಹೇಳುವಾಗ, ಅವನು ಅಷ್ಟರ ಮಟ್ಟಿಗೆ ಯೇಸು ಸ್ವಾಮಿಯನ್ನು ಅವನು ದ್ವೇಷಿಸುತ್ತಿದ್ದವನು, ವಿಶ್ವಾಸಿಗಳನ್ನು ದ್ವೇಷಿಸುತ್ತಾ ಇದ್ದಂಥವನು, ಅವರನ್ನು ಕಾರಾಗೃಹಗಳಿಗೆ ಹಾಕಿಸುತ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಅವನು ಸಡನ್ನಾಗಿ 9ನೇ ಅಧ್ಯಾಯದಲ್ಲಿ ಅವನು ಪರಿವರ್ತನೆಯನ್ನು ಹೊಂದಿ ಯೇಸು ಕ್ರಿಸ್ತನ ಬೆಳಕನ್ನು ಪಡ್ಕೊಂಡ ಮೇಲೆ ಅವನಿಗೇನಾಯಿತು, ಆ ಒಂದು ದೊಡ್ಡ ದೈವ ದರ್ಶನ ನೋಡ್ರಿ ಅವನಿಗೆ ಉಂಟಾಯಿತು. ಅವನು ಆಗಲೇ ಏನು ಮಾಡ್ತಾ ಇದ್ದಾನೆ, ಅವನು ಯಹೂದ್ಯರ ಆ ಒಂದು ಮತಾಚಾರಗಳನ್ನು ಅವನು ಕಲಿತಿದ್ದವನು, ಅದರಲ್ಲಿ ಪಾರಂಗತನಾದಂಥವನು. ಇಂಥ ಸಂಗತಿಗಳು ಅವನು ಬಿಟ್ಟು ಯೇಸು ಕ್ರಿಸ್ತನನ್ನು ನಂಬಿ, ಆತನ ವಾಕ್ಯವನ್ನು ನಂಬಿ ಈಗೇನು ಮಾಡ್ತಾ ಇದ್ದಾನೆ, ಸುವಾರ್ತೆಯನ್ನು ಸಾರಲಿಕ್ಕೆ ಅವನು ಸಿದ್ಧನಾಗಿದ್ದಾನೆ. ಅಲ್ಲಿ ಆ ಯಹೂದ್ಯರ ಜನಾಂಗಗಳ ಮಧ್ಯದಲ್ಲಿ ತರ್ಕ ಮಾಡುತ್ತಾ ಯೇಸು ಕ್ರಿಸ್ತನೇ ನಿಜವಾದಂಥ ಆತನೇ ದೇವರು, ಆತನೇ ಮೆಸ್ಸಿಯನು ಎಂಬುದಾಗಿ ಬೋಧಿಸುವಂಥ ಹಂತಕ್ಕೆ ನೋಡ್ರಿ ಅವನು ಅಷ್ಟು ಬೇಗ ಬಂದಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆಮೇಲೆ ಅಲ್ಲಿ ಓದಿದ್ವಲ್ಲ ಈಗ ಎಷ್ಟದು ವಾಕ್ಯ 26ನೇ ವಚನ ಏನಂತ ಓದಿ, ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಟ್ಟಿಗೆ ಅವನಲ್ಲಿ ಇದ್ದಂಥ ಒಂದು ಡಿಸೈರ್ ಏನಂದ್ರೆ, ಆಸೆ ಏನಂದ್ರೆ, ಅವನಿಗೇನು ದೇವರ ಮಕ್ಕಳೊಟ್ಟಿಗೆ ಸೇರುವಂಥದ್ದು, ವಿಶಿಷ್ಯರೊಟ್ಟಿಗೆ ಸಭೆಯಾಗಿ ಸೇರುವಂಥದ್ದು ಅವನಿಗೆ ಬಹಳ ಆಸೆ. ಆ ಒಂದು ಆಸೆ ಅವನಲ್ಲಿ ನಮ್ಮಲ್ಲಿ ಉಂಟಾ? ಸಭೆಯಾಗಿ ಸೇರುವಂಥ ಆಸೆ ನಮ್ಮಲ್ಲಿ ಉಂಟಾ? ಎಷ್ಟೋ ಸಾರಿ ನಾವು ಬೈಬಲ್ ಸ್ಟಡಿಗೆ ಬರೋದಿಲ್ಲ, ಪ್ರಾರ್ಥನೆಗೆ ಬರೋದಿಲ್ಲ, ಪ್ರಾರ್ಥನೆಗೆ ಸೇರೋದಿಲ್ಲ, ಆರಾಧನೆಗೆ ಬಂದರೂ ಏನು ಮಾಡೋದಿಲ್ಲ, ಆರಾಧನೆಗೆ ಬರೋದಿಲ್ಲ. ಇವೆಲ್ಲ ನಾವು ರೂಢಿಸಿಕೊಳ್ಳುವಂಥ ಸ್ಥಿತಿ ಒಬ್ಬ ವಿಶ್ವಾಸಿಯಲ್ಲಿ ಉಂಟಾಗಿದೆ. ಆದರೆ ಪೌಲನು ಏನು ಮಾಡಿದ, ಶಿಷ್ಯರೊಂದಿಗೆ ಸೇರಿಕೊಳ್ಳಿಕ್ಕೆ ಎಷ್ಟು ಒಂದು ಆಶೆ ಅವನ ಜೀವಿತದಲ್ಲಿ ಇತ್ತು. ಸಭೆಯನ್ನು ನಾವು ಪ್ರೀತಿ ಮಾಡ್ತೇವೆ, ಸಭೆಯನ್ನು ನಾವು ಗೌರವಿಸುತ್ತೇವ, ಕರ್ತನನ್ನು ಗೌರವಿಸುತ್ತೇವ, ಕರ್ತನನ್ನು ಸನ್ಮಾನಿಸುತ್ತೇವೆ. ನಾವು ನಮ್ಮ ಆತ್ಮಿಕ ಜೀವಿತಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ದೊಡ್ಡ ಒಂದು ಭಾಗ್ಯ ಏನೆಂಬುದಾಗಿ ಹೇಳಿದರೆ, ಈ ಲೋಕದಲ್ಲಿ ಇರತಕ್ಕಂಥ ಸ್ಥಳೀಯ ಸಭೆ. ಆ ಸ್ಥಳೀಯ ಸಭೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪೌಲನು ಆ ಸ್ಥಳೀಯ ಸಭೆಯಿಂದ ಅವನು ಪಡ್ಕೊಂಡಂಥ ಆತ್ಮಿಕ ಮೌಲ್ಯಗಳನ್ನು ಅವನೇನು ಮಾಡ್ತಿದ್ದಾನೆ, ಹೊರಗಡೆ ಹೋಗಿ ಇತರರಿಗೆ ಸಾರುತ್ತಾ ಬರುತ್ತಿದ್ದಾನೆ ಮತ್ತು ವಿಶ್ವಾಸಿಗಳ ಅನ್ಯೋನ್ಯತೆಯನ್ನು ಬಯಸುವಂಥವನು ಆಗಿದ್ದಾನೆ. ವಿಶ್ವಾಸಿ ಮಾಡ್ತಕ್ಕಂಥ ಆ ಕಾರ್ಯ ಏನೆಂದರೆ, ವಿಶ್ವಾಸಿಗೆ ಸಿಗುವಂಥ ಅನ್ಯೋನ್ಯತೆ ಕುರಿತ ಅಲ್ಲೇನೇ ಓದಿ ನಾವು 42ನೇ ವಚನದಲ್ಲಿ 42ನೇ ವಚನದಲ್ಲಿ ಇನ್ನೊಂದು ಅಂಶ ಇತ್ತಲ್ಲ, ಅಲ್ಲಿ ಅವರು ಅದಕ್ಕಿಂತ ಮುಂಚೆ ಸಹೋದರ ಅನ್ಯೋನ್ಯತೆಯಲ್ಲಿ ಅವರು ನಿರತರಾಗಿದ್ದರು ಅಲ್ವೇ? ನಮಗೆ ವಿಶ್ವಾಸಿಗಳೊಟ್ಟಿಗೆ ಇರ್ಲಿಕ್ಕೆ ಸಂತೋಷ ಉಂಟಾ? ವಿಶ್ವಾಸಿಗಳೊಟ್ಟಿಗೆ ಇರಲಿಕ್ಕೆ ಕೆಲವರೇನಾದ್ರು ಎಲ್ಡರು ಈಗ ನೋಡ್ಬಿಟ್ರೆ ದೂರ ಹೋಗ್ಬಿಡೋದು ಅಲ್ವಾ? ಎಲ್ಲಿ ನಮಗೆ ಇಳ್ಕೊಂಡ್ಬಿಡ್ತಾರೋ, ಪ್ರಾರ್ಥನೆ ಮಾಡಿ ಅಂತಾರೋ,
ವಾಕ್ಯ ಹೇಳಿ ಅಂತಾರೋ, ಏನಪ್ಪ ನೀನು ಸರಿ ಇಲ್ಲ, ನೀನು ಅದು ಸರಿ ಹೋಗ್ಬೇಕು, ಇದು ಸರಿ ಹೋಗಿ ಹಿಂಗಂತ ಹೇಳ್ತಾರ ಅಂತ ಅವರಿಂದ ದೂರ ಹೋಗ್ಬಿಡೋದು, ದೂರ ಇದ್ಬಿಡು. ಇಂಥ ಸ್ಥಿತಿ, ಇಂಥ ಯವನಸ್ತ್ರಗಳೆಲ್ಲ ಇದ್ದಾರೆ ಇವತ್ತಿನ ದಿವಸ. ಯಾಕೆ? ವಾಕ್ಯ ಬೋಧನೆ ಅದು ಹೇಳುವಂಥದ್ದಾಗಿದೆ, ವಾಕ್ಯ ಬೋಧನೆ ತಿಳಿಸುವಂಥದ್ದಾಗಿದೆ. ನಮ್ಮ ಜೀವಿತವನ್ನು, ಯಥಾರ್ಥವಾದ ಕ್ರಿಸ್ತಿಯ ಜೀವಿತವನ್ನು ಯಾವ ರೀತಿ ನಾವು ರೂಪಿಸಿಕೊಳ್ಳಬೇಕೆಂಬುವಂಥದ್ದನ್ನು ವಾಕ್ಯ ನೋಡ್ರಿ ನಮಗೆ ಬೋಧಿಸುವಂಥದ್ದು ಆಗಿದೆ. ಆದ್ದರಿಂದ ಯಥಾರ್ಥವಾಗಿ ನಾವು ಸಭೆಯನ್ನು ಪ್ರೀತಿ ಮಾಡ್ತೀವ, ಸಹೋದರರನ್ನು ಪ್ರೀತಿ ಮಾಡ್ತೀವ, ಅವರ ಭಾರದಲ್ಲಿ ನಾವು ಪಾಲುಗಾರರಾಗ್ತೀವ, ಅವರ ಕಷ್ಟ ದುಃಖಗಳಲ್ಲಿ ನಾವು ಭಾರವನ್ನು ಹೊರುವಂಥವ್ರು ನಾವು ಆಗಿದ್ದೇವೆ. ಈಗ ನಾವು ಒಬ್ಬ ಬಲಹೀನನಾದಂಥ ವಿಶ್ವಾಸಿ ಇದ್ದಾನೆ ಎಂಬುದಾಗಿ ಹೇಳುವಾಗ ಅವನನ್ನು ನಾವು ಸ್ಥಿರಪಡಿಸಿ, ಅವನಿಗೆ ಕೌನ್ಸಿಲ್ ಮಾಡಿ, ನಾವು ಅವನನ್ನು ಬಲಪಡಿಸಿ, ನಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಅವನನ್ನು ನಾವು ಮೇಲಕ್ಕೆತ್ತುವಂಥ ಒಂದು ವಿಶ್ವಾಸದ ಜೀವಿತಕ್ಕೆ ನಾವು ಬಂದಿದ್ದೇವೆ. ನೋಡ್ರಿ, ಇದು ನಿಜವಾದಂಥ ಸಭೆಯಲ್ಲಿ ನಡೆಯುವಂಥ ಅನೇಕ ಕಾರ್ಯಗಳು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಅದಾಗಿರುತ್ತೆ. 6ನೇ ಅಂಶಕ್ಕೆ ಬರೋಣ. 1 ಯೋಹಾನ 1:7. 1 ಯೋಹಾನ 1:7. 1 John 1:7. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಬೆಳಕಿನಲ್ಲಿ ನಡೆಯುವಂಥದ್ದು ಎಂಬುದಾಗಿ ಹೇಳುವಾಗ ಏನಂದ್ರೆ ಅರ್ಥ? ಯಂಗ್ ಬಿಲೀವರ್ ನೀಡ್ಸ್ ಟು ಬಿ ವಿಲ್ಲಿಂಗ್ ಟು ಲರ್ನ್ ಫಾರ್ ಗ್ರೇಟರ್ ನಾಲೆಜ್ ಆಫ್ ದ ಸ್ಕ್ರಿಪ್ಚರ್ಸ್. ಅಂದರೆ ದೇವರ ವಾಕ್ಯದ ಆ ಉನ್ನತವಾದಂಥ ಸತ್ಯಗಳನ್ನು, ಬೋಧನೆಗಳನ್ನು ಕಲಿತುಕೊಳ್ಳುವಂಥದ್ದೇ ಆ ಬೆಳಕು. ಬೇರೆ ಏನೇನಲ್ಲ. ದೇವರೇನು ದೊಡ್ಡ ಟಾರ್ಚ್ ಬಿಡಲ್ಲ ನಿಮ್ಮ ಮೇಲೆ, ಅದು ಆ ಬೆಳಕಲ್ಲ ಅಲ್ಲಿ ಮಾತಾಡ್ತಿರೋದು. ಬೆಳಕು, ಕ್ರಿಸ್ತನ ಬೆಳಕು, ಕ್ರಿಸ್ತನ ಬೆಳಕಿನಲ್ಲಿ ಇರುವಂತೆ ನಾವು ಕೂಡ ಬೆಳಕಿನಲ್ಲಿ ಇರಬೇಕೆಂಬುದಾಗಿ ಅದು ಓದ್ತೀವಲ್ಲ ನಾವು. 119ನೇ ಕೀರ್ತನೆ 105ನೇ ವಚನ ಏನಂತ? ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ಅದೇ ಬೆಳಕು, ವಾಕ್ಯವೇ ಬೆಳಕು. ವಾಕ್ಯದಲ್ಲಿ ಬೆಳೆಯಬೇಕು, ವಾಕ್ಯದಲ್ಲಿ ಸಮೃದ್ಧಿಗೊಳ್ಳಬೇಕು, ವಾಕ್ಯವನ್ನು ನಮ್ಮನ್ನಾಗಿ ಮಾಡಿಕೊಳ್ಳಬೇಕು, ವಾಕ್ಯದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗಬೇಕೆಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದು. ಲೂಕ 2ನೇ ಅಧ್ಯಾಯ 52ನೇ ವಚನ. ಲೂಕ 2:52. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಯೇಸು ಯಾವುದರಲ್ಲಿ ವೃದ್ಧಿ ಆದನು? ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ. ನಾವು ದೇಹಬಲದಲ್ಲಿ ವೃದ್ಧಿ ಆಗಿದ್ದೀವಿ, ಅದಕ್ಕೇನು ಕಡಿಮೆ ಇಲ್ಲ ಅಲ್ವಾ? ಚೆನ್ನಾಗಿ ತಿಂತೀವಿ, ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀವಿ, ನನ್ನ ದೇಹವನ್ನು ಕಾಪಾಡಿಕೊಳ್ಬೇಕು, ನೋಡೋರಿಗೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಇದೆಲ್ಲ ನಮಗೆ ತುಂಬ ಇದೆ. ಅಂಥವೆಲ್ಲ ಇವತ್ತಿನ ದಿವಸ ಏನದು ದೊಡ್ಡ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಅಂತಲೇ ದೊಡ್ಡ ಒಂದು ಇದೆ. ಆದರೆ ಅದು ಎಷ್ಟು ವಾಕ್ಯದ ಜ್ಞಾನವನ್ನು ನಾವು ಪಡ್ಕೊಂಡಿದ್ದೇವೆ, ನಾಲೆಡ್ಜ್ ಎಂಬುದಾಗಿ ಅದಕ್ಕೆ ಕರೆಯುವಂಥವರಾಗಿದ್ದಾರೆ. ಯಾಕೆಂದರೆ ಎಲ್ಲಿ ಸಿಗ್ತದೆ ಈ ನಾಲೆಡ್ಜು? ಎಲ್ಲಿಂದ ಬರ್ತದೆ? ಓದಿ 1 ಕೊರಿಂಥ 1ನೇ ಅಧ್ಯಾಯ 30-31. 1 Corinthians. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣ. ಕ್ರಿಸ್ತ ಯೇಸುವು ದೇವರ ಕಡೆಯಿಂದ ನಮಗೇನಾಗಿದ್ದಾನೆ? ಆತನು ಜ್ಞಾನವು, ನೀತಿ, ಶುದ್ಧೀಕರಣಗಳಿಗೆ ಕಾರಣಸ್ಥನು ಆತನಾಗಿದ್ದಾನೆ. ಕ್ರಿಸ್ತನಿಂದಲೇ ನಮಗೆ ಇವೆಲ್ಲವೂ ಜ್ಞಾನವು ನೋಡ್ರಿ ದೊರಕುವಂಥದ್ದು ಆಗಿದೆ. ಇನ್ನೊಂದು ಕಡೆ ನಾವು ಓದ್ತೀವಿ ಅದನ್ನು, ಕೊಲಸ್ಸೆ 2:3. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯ ಎಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳ್ಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ನಾವು ಪಡ್ಕೊಳ್ಳುವಂಥ ಜ್ಞಾನ ಎಲ್ಲಿಂದ ನಮಗೆ ದೊರಕುತ್ತದೆ? ವಾಟ್ ಈಸ್ ದ ಸೋರ್ಸ್ ಆಫ್ ಅವರ್ ನಾಲೆಜ್, ವಿಸ್ಡಮ್ ಎಂಬುದಾಗಿ ಹೇಳುವಾಗ ನಮ್ಮ ರಕ್ಷಕನಾದ ಯೇಸುವೇ ಆ ಜ್ಞಾನಕ್ಕೆ, ಆತನೇ ಮೂಲನಾಗಿದ್ದಾನೆ. ಆತನಿಂದ ನಮಗೆ ಆ ಒಂದು ಟ್ರೆಷರ್, ಆ ಒಂದು ಭಂಡಾರ, ಆ ಜ್ಞಾನದ ಭಂಡಾರ ನೋಡ್ರಿ ನಮಗೆ ಸಿಗುವಂಥದ್ದಾಗಿದೆ. ಸತ್ಯವೇದವು ಅದನ್ನು ನಮಗೆ ಕೊಡುವಂಥದ್ದು ಅದು ಆಗಿರುತ್ತದೆ. ಆದ್ದರಿಂದ ಪ್ರಿಯರೇ,
ಈ ಜ್ಞಾನವನ್ನು ಎಷ್ಟರ ಮಟ್ಟಿಗೆ ನಾವು ಅಭ್ಯಾಸ ಮಾಡಿದ್ದೇವೆ, ಎಷ್ಟರ ಮಟ್ಟಿಗೆ ಅದನ್ನು ನಮ್ಮದನ್ನಾಗಿ ನಾವು ಮಾಡಿಕೊಂಡಿದ್ದೇವೆ ಎಂಬುವಂಥದ್ದನ್ನು ಈ ಮಧ್ಯಾಹ್ನದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಅವಶ್ಯಕತೆ ಆಗುತ್ತೆ. 7ನೇ ಅಂಶಕ್ಕೆ ನಾವು ಬರೋಣ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 28ನೇ ವಚನ. ಆಮೇಲೆ ಅವನು ಯೆರೂಸಲೇಮಿನಲ್ಲಿ ಇದ್ದುಕೊಂಡು ಅವರಲ್ಲಿ ಬರುತ್ತಾ ಹೋಗುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯದಿಂದ ಬೋಧಿಸಿದನು. ಏನ್ ಮಾಡಿದ ಅವನು? ಪೌಲನು ನೋಡ್ರಿ, ಅವನು ಮಾಡಿದ ಕೆಲಸ ಏನಂದ್ರೆ, ಅವನಲ್ಲಿ ಇದ್ದಂಥ ಒಂದು ಕನ್ವಿಕ್ಷನ್ ಅಂದ್ರೆ ಒಂದು ದೃಢ ನಿಶ್ಚಯ ಏನಾಗಿತ್ತು ಅಂದ್ರೆ, ಅವನು ಹೋಗುತ್ತಾ ಬರುತ್ತಾ ಸಭೆಗೆ ಬರುವಂಥದ್ದು, ಸಭೆಯಲ್ಲಿ ಅನ್ಯೋನ್ಯತೆಯನ್ನು ಹೊಂದುವಂಥದ್ದು, ವಿಶ್ವಾಸಿಗಳನ್ನು ಬಲಪಡಿಸುವಂಥದ್ದು, ತಾನೂ ಕೂಡ ಹೆಚ್ಚು ವಾಕ್ಯದಿಂದ ಬಲವನ್ನು ಹೊಂದುವಂಥದ್ದು, ಸಹೋದರ ಅನ್ಯೋನ್ಯತೆಯಲ್ಲಿ ಸೇರಿ ಸಂತೋಷಿಸುವಂಥದ್ದು, ಇವುಗಳನ್ನು ಮಾಡಿ ಅವನು ಹೊರಟು ಹೋಗ್ತಿದ್ದ. ಎಲ್ಲಿಗೆ? ಸುವಾರ್ತೆಯನ್ನು ಸಾರಲಿಕ್ಕೆ, ಬೇರೆ ಸಭೆಗಳನ್ನು ಬಲಪಡಿಸಲಿಕ್ಕೆ, ಬೇರೆ ಸಭಾ ಜನರನ್ನು ಬಲಪಡಿಸಲಿಕ್ಕೆ, ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಸುವಾರ್ತೆಯನ್ನು ಸಾರಲಿಕ್ಕೆ, ಸಭೆಗಳನ್ನು ಸ್ಥಾಪಿಸಲಿಕ್ಕೆ. ನೋಡ್ರಿ, ಈ ರೀತಿ ಹೋಗುವಂಥದ್ದು ಬರುವಂಥದ್ದು, ಗೋಯಿಂಗ್ ಆ್ಯಂಡ್ ಕಮಿಂಗ್, ಈ ಕೆಲಸಗಳನ್ನು ಮಾಡ್ತಿದ್ದ. ಅವನಲ್ಲಿ ದೃಢವಾದ ನಿಶ್ಚಯ, ತನ್ನ ಕೆಲಸ ಏನು ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಅವನು ಅರಿತುಕೊಂಡಿದ್ದನ್ನು ನಾವು ನೋಡ್ತೇವೆ. ವಿಶ್ವಾಸಿಗಳಿಗೆ ಬೇಕಾದಂಥ 7 ಅಂಶಗಳು ನಮಗೆ ಆ ಅಪೊಸ್ತಲರ ಕೃತ್ಯದಿಂದ ನೋಡ್ರಿ ನಾವು ನೋಡಿದ್ದೇವೆ. ಇವುಗಳನ್ನು ನಮ್ಮ ಜೀವಿತದಲ್ಲಿ ಅಭ್ಯಾಸಕ್ಕೆ ನಾವು ತರುವುದಾದರೆ ಏನಾಗ್ತದೆ? ಕ್ರಿಸ್ತನು ಆತನು ಬರುವಾಗ 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ ಓದಿ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಏನದು? ಕರ್ತನ ಮಾತಿನ ಆಧಾರ ಯಾವುದದು? ದೇವರ ವಾಕ್ಯದ ಆಧಾರ. ಓದಿ. ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಏನಕ್ಕೆ ಇದು ಆಗಬೇಕು ನಿಮ್ಮ ಜೀವಿತದಲ್ಲಿ ಎಂಬುದಾಗಿ ಹೇಳುವಾಗ, ಈ 7 ಅಂಶಗಳು ನಿಮ್ಮ ಜೀವಿತದಲ್ಲಿ ನಿಜ ಸ್ವರೂಪದಲ್ಲಿ ಅವು ಕಾಣುವಂಥವುಗಳಾಗಬೇಕು. ನೋಡ್ರಿ, ನಾವು ಓದಿದ್ವಲ್ಲ, ಏನದು? ಮೊದಲನೇದಾಗಿ ನೀವು ನೋಡಿದ್ದೇನು? ಯಥಾರ್ಥವಾದಂಥ ರಕ್ಷಣೆಯ ಅನುಭವ ವಿಶ್ವಾಸಿಗೆ ಬೇಕು. 2ನೇದಾಗಿ ದೀಕ್ಷಾಸನ ಹೊಂದಿದಂಥ ಸಾಕ್ಷಿಯನ್ನು ಪಡ್ಕೊಂಡಂಥ ಜೀವಿತ. 3ನೇದಾಗಿ ಅಪೊಸ್ತಲರ ಬೋಧನೆ. 4ನೇದಾಗಿ ಪರಿಶುದ್ಧವಾದ ಜೀವಿತ, ಕ್ಲೀನ್ ಲೈಫ್ ಎಂಬುದಾಗಿ ನಾವು ನೋಡಿದ್ವಿ. 5ನೇದಾಗಿ 5ನೇದಾಗಿ ಪೌಲನಿಗಿದ್ದಂಥ ಒಂದು ಆಶೆ, ತವಕ ಏನೆಂಬುದಾಗಿ ಹೇಳಿದರೆ ವಿಶ್ವಾಸಿಗಳ ಸಹೋದರ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು. 6ನೇದಾಗಿ ನಾವು ದೇವರ ವಾಕ್ಯದಿಂದ ಪಡ್ಕೊಳ್ಳುವಂಥ ಆ ಜ್ಞಾನದ ಕುರಿತಾಗಿ ನಾವು ತಿಳ್ಕೊಂಡೆವು. 7ನೇದಾಗಿ ನಮಗಿರುವಂಥ ಒಂದು ಕನ್ವಿಕ್ಷನ್ ಏನದು? ದೃಢ ನಿಶ್ಚಯ. ನಾವು ಸಭೆಯಲ್ಲಿ ದೃಢ ಹೊಂದಿದವರಾಗಿ ಬಲಪಟ್ಟವರಾಗಿ ಹೊರಟು ಹೋಗಿ ಕರ್ತನ ಸುವಾರ್ತೆಯನ್ನು ಸಾರುವಂಥದ್ದು, ಇನ್ನೂ ಅನೇಕರನ್ನು ಕರ್ತನ ಬಳಿಗೆ ನಡೆಸುವಂಥದ್ದು, ವಿಶ್ವಾಸಿಗಳನ್ನು ಬಲಪಡಿಸುವಂಥದ್ದು ವಿಶ್ವಾಸಿಯ ಕೆಲಸ ಅದಾಗಿದೆ. ಕ್ರಿಸ್ತನ ಬರುವವರೆಗೆ ಈ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಎಷ್ಟು ಮಟ್ಟಿಗೆ ಇದರಲ್ಲಿ ನಾವು ಸುಸಂಸ್ಕೃತರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಇದರಲ್ಲಿ ಜ್ಞಾನ ಭಂಡಾರವನ್ನು ಹೊಂದಿಕೊಂಡವರಾಗಿ ಎಷ್ಟರ ಮಟ್ಟಿಗೆ ನಾವು ಸಿದ್ಧರಾಗಿದ್ದೇವೆ ಎಂಬುವಂಥದ್ದನ್ನು ದೇವರ ವಾಕ್ಯ ಈ ದಿನದಲ್ಲಿ ನಮಗೆ ತಿಳಿಸುವಂಥದ್ದು ಅದು ಹಾಗೆ. ಆದರೆ ಯಾಕೆಂದರೆ ಕ್ರಿಸ್ತನ ಬರುವಂಥದ್ದು ಅದು ಬಹಳ ಹತ್ತಿರವಾಗಿರುವುದರಿಂದ ಈ ಇವತ್ತಿನ ದಿವಸದಲ್ಲಿ ನಾವು ಅದನ್ನು ಪರೀಕ್ಷಿಸಿಕೊಳ್ಳಬೇಕು, ಕ್ರಿಸ್ತನಾಗಿ ಜೀವಿಸಬೇಕು. ಎಲ್ಲಿ ಶರೀರಾಧೀನ ಸ್ವಭಾವಗಳು, ಎಲ್ಲಿ ಲೋಕದ ಸಂಗತಿಗಳು ನಮ್ಮ ಜೀವಿತದಲ್ಲಿ ಅಂಟಿಕೊಂಡು ಇನ್ನೂ ನಮ್ಮನ್ನು ಬಿಡದೆ ಕಟ್ಟಿ ಹಾಕಿಕೊಂಡಿವೆಯೋ ಅದರಿಂದ ಬಿಡುಗಡೆ ಹೊಂದಿ ಕ್ರಿಸ್ತನಿಗಾಗಿ ನಾವು ಪ್ರಜ್ವಲಿಸುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ